ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ನವಂಬರ್ 2ಗೆ KCET ಎಕ್ಸಾಮ್ ಇದೆ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ NET ಎಕ್ಸಾಮ್ ಕೂಡ ಕಾಲ್ಫರ್ ಆಗೋ ಚಾನ್ಸಸ್ ಇದೆ. ಸೊ ಈ KCET NET ಎಕ್ಸಾಮಲ್ಲಿ ಅದರಲ್ಲಿ ಎಸ್ಪೆಷಲಿ ಪೇಪರ್ ಫಸ್ಟ್ ಗೊತ್ತಿದೆ ನಿಮಗೆ. ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ಈ 3 ಕಾನ್ಸೆಪ್ಟಿಂದ ಟೋಟಲಿ 15 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸು, 15 30 ಮಾರ್ಕ್ಸ್ ಇರುತ್ತೆ. ಸೊ ಈಸಿಯಾಗಿ ಸ್ಕೋರ್ ಮಾಡೋದು ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಪ್ರಶ್ನೆಗಳು ಕೇಳಿದರೆ 30 ಔಟ್ ಆಫ್ 30 ಮಾರ್ಕ್ಸ್ ತೆಗಿಬೋದು. ಅದು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡಿದರೆ ಮಾತ್ರ. ಈಗಾಗಲೇ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಪ್ಲೇ ಲಿಸ್ಟಿಗೆ ಹೋಗಿ KCET NET ಪ್ಲೇ ಲಿಸ್ಟಿಗೆ ಹೋದರೆ ಹಿಂದಿನ ವೀಡಿಯೋಸ್ ಎಲ್ಲವೂ ವಾಚ್ ಮಾಡಿ ನೀಟಾಗಿ ನೋಟ್ಸ್ ಮಾಡ್ತಾ ಬಂದರೆ 100% ನಿಮಗೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ ಈ ಸಬ್ಜೆಕ್ಟು. ಈ ಕ್ಲಾಸಲ್ಲೂ ಕೂಡ ಇನ್ನು ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಬ್ಯಾಚಸ್ ಇದ್ದಾವೆ. ಹಾಗೆ ಆನ್ಲೈನ್ ಬೇಕಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಲ್ಲಿ TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್, ಮ್ಯಾಥಮೆಟಿಕ್ಸು ಹಾಗೂ ಫುಲ್ ಕೋರ್ಸಸ್ ಲಭ್ಯ ಇದೆ. ಸೊ ಇವೆಲ್ಲ ಕೋರ್ಸಸ್ ನೀವು ಜಾಯ್ನ್ ಆಗ್ಬೇಕಂದ್ರೆ ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಸೊ ಈ 9071673831 ಅಥವಾ 32 ಈ ನಂಬರಿಗೆ ಕರೆ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ. ನೋಡ್ರಿ, ಮೊದಲನೇ ಪ್ರಶ್ನೆ. In a new budget, the price of petrol rose by 25%. By how much percent must a person reduce his consumption so that his expenditure it do not increase? ನೋಡಿ, ಇದು ಪ್ರಶ್ನೆ ಏನಿದೆ, ಫಸ್ಟ್ ಕ್ವಶನ್ ಯಾರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೋ ಆನ್ಸರ್ ಮಾಡೋದು ಕೂಡ ಅರ್ಥ ಆಗುತ್ತೆ. ಪ್ರಶ್ನೆ ಏನು ಕೊಟ್ಟಿದ್ದಾನೆ ಅಂದರೆ, ಇನ್ ಎ ನ್ಯೂ ಬಡ್ಜೆಟ್ ದ ಪ್ರೈಸ್ ಆಫ್ ಎ ಪೆಟ್ರೋಲ್ ರೋಸ್ ಬೈ 25%. ಈ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಆದ ತಕ್ಷಣ ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗುತ್ತೆ ಅಂತ. ಸೊ ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದ್ದಕ್ಕೆ ನಮ್ಮ ಒಂದು ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಖರ್ಚು, ಅದು ಜಾಸ್ತಿ ಆಗಬಾರ್ದು ಅಂತೇಳಿ ಬಳಕೆ ಮಾಡೋ ಪ್ರಮಾಣವನ್ನು ಎಷ್ಟು % ಕಡಿಮೆ ಮಾಡಿದರೆ ನಮ್ಮ ಎಕ್ಸ್ಪೆನ್ಸಸ್ಸಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ ಈ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಒಂದು ಹೊಸ ಬಜೆಟ್ನಲ್ಲಿ ಪೆಟ್ರೋಲ್ನ ಬೆಲೆ 25% ಏರಿಕೆ ಆಗಿದೆ. ಒಬ್ಬ ವ್ಯಕ್ತಿಯು ತನ್ನ ಖರ್ಚು ಹೆಚ್ಚಾಗದಂತೆ ಎಷ್ಟು ಶೇಕಡ ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಿದೆ. ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದೆ. ನಾವು ವಾಹನಗಳನ್ನ ಬಳಕೆ ಮಾಡೋದನ್ನು ಎಷ್ಟು % ಕಡಿಮೆ ಮಾಡಿದರೆ ನಮ್ಮ ಖರ್ಚು ಹೆಚ್ಚಾಗದಂತೆ ನೋಡ್ಕೊಳ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನಮ್ಮ ಎಕ್ಸ್ಪೆನ್ಸಸ್, ಮಂತ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಬಾರ್ದನ್ನೋ ಉದ್ದೇಶದಿಂದ ಸೊ ನಾವು ವಾಹನಗಳ ಬಳಕೆ ಮಾಡೋದನ್ನು ಎಷ್ಟು % ಕಡಿಮೆ ಮಾಡಿದರೆ ಎಕ್ಸ್ಪೆನ್ಸಸ್ಸಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಈ ಕ್ವಶನ್ಗೆ ನಾವು ಈ ಥರದ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ವೆರಿ ಸಿಂಪಲ್ ಮೆಥಡ್. ನೋಡ್ರಿ, ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರಲ್ಲ. ಸೊ 25% ಹೆಚ್ಚಾಗಿದೆ ಅಂದರೆ 25% ಇನ್ಕ್ರೀಸ್ ಆಗಿದೆ. ಸೊ ಈ 25% ಇದೆಯಲ್ಲ, ಶೇಕಡ ರೂಪದಲ್ಲಿರೋದನ್ನ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ 25% ಅಂದರೆ ಅದು ಕಾಲು ಭಾಗ, 1/4 ಅಂತ ಕರಿತೀವಿ. ಸೊ ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದೆ ಅಂದರೆ ಬಳಕೆ ಮಾಡೋದನ್ನು ಎಷ್ಟು % ಕಡಿಮೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಸೊ ಈ ನ್ಯೂಮರೇಟ್ರಲ್ಲಿರೋ 1 ಇದೆಯಲ್ಲ, ಈ 1 ಹಾಗೆ ಬರಿಬೇಕು. ಸೊ ನಾವು ಎಷ್ಟು % ಕಡಿಮೆ ಬಳಕೆ ಮಾಡಬೇಕು ಅನ್ನೋದು ಕಂಡುಹಿಡಿಬೇಕಂದ್ರೆ ಈ ಅಂಶ ಛೇದ ಇವೆರಡನ್ನೂ ಕೂಡ್ಕೋಬೇಕು. 1 + 4 ಅಂದರೆ 5 ಬರುತ್ತೆ. ಅಡಿಷನ್ ಮಾಡಿದರೆ ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಆ್ಯಡ್ ಮಾಡಿದ್ರೆ 5 ಬರುತ್ತೆ. ಸೊ 1/5 ಬರುತ್ತೆ. ಈ 1/5ನ ಪರ್ಸೆಂಟೇಜಲ್ಲಿ ಹೇಳ್ಬೇಕಂದ್ರೆ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 5 2 10, 0 ಪಕ್ಕ ಬರುತ್ತೆ. 20 × 1 ಅಂದರೆ 20 ಆಗುತ್ತೆ. 20% ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಗೊತ್ತಾಯ್ತಾ? ಸೊ ಯಾವ ರೀತಿ ಸಿಂಪಲ್ ಆಗಿ ಮಾಡಿದ್ವಿ ಅಂತ. ಸೊ ಪೆಟ್ರೋಲ್ನ ಬೆಲೆ 25% ಹೆಚ್ಚಾಗಿದೆ ಅಂದರೆ ನಾವು ಬಳಕೆ ಮಾಡೋದನ್ನು 20% ಕಡಿಮೆ ಬಳಕೆ ಮಾಡಿದರೆ ಮಾತ್ರ ನಮ್ಮ ಎಕ್ಸ್ಪೆನ್ಸಸ್ಸಲ್ಲಿ ಜಾಸ್ತಿ ಆಗಲ್ಲ ಅಂತ ನೋಡ್ಕೋಬೋದು. ಓಕೆನಾ? ಕ್ಲಿಯರ? ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ ನಲ್ಲಿದೆ, 20%. ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಕ್ವಶನ್ ಗೊತ್ತಾಯ್ತಲ್ಲ. ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ನೋಡ್ರಿ, ಒಂದು ಇಲ್ಲಿ DI ಇದೆ. DI ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಒಂದು ಟೇಬಲ್ ಕೊಟ್ಟಿದ್ದಾನೆ. ಟೇಬಲಲ್ಲಿ ಏನಿದೆ ಅಂದರೆ ಸೀರಿಯಲ್ ನಂಬರ್ ಇದೆ. 1 2 3 4 5 6 7 ಅಪ್ ಟು 20ವರೆಗೂ ಸೀರಿಯಲ್ ನಂಬರ್ಸ್ ಇದಾವೆ. ಇಲ್ಲಿ ಏಜ್ ಇನ್ ಇಯರ್ಸ್ ಅಂತ ಕೊಟ್ಟಿದ್ದಾನೆ. ವಯಸ್ಸುಗಳು ಎಷ್ಟೆಷ್ಟಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. 44 ವರ್ಷ, 32, 54, 42, 31, 53, 42 ವಯಸ್ಸುಗಳು ಎಷ್ಟೆಷ್ಟು ವರ್ಷ ಆಗಿದೆ ಅಂತ ಕೊಟ್ಟಿದ್ದಾನೆ.
ಸೊ ಆಮೇಲೆ ಸ್ಯಾಲ್ರಿ ಇನ್ 1000 rupees per month, ಪ್ರತಿ ತಿಂಗಳಿಗೆ ಅವ್ರ ಸ್ಯಾಲ್ರಿ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ಒಬ್ಬ ಮೊದಲನೇ ಎಂಪ್ಲಾಯಿಗೆ 44 ವರ್ಷ ಏಜ್, ಅವನಿಗೆ 35,000 ರೂಪಾಯಿ ಸ್ಯಾಲ್ರಿ ಇದೆ ಅಂತ. ಸೆಕೆಂಡ್ ಎಂಪ್ಲಾಯಿಗೆ 32 ವರ್ಷ ಏಜ್, ಅವನಿಗೆ 20,000 ಸ್ಯಾಲ್ರಿ ಇದೆ ಅಂತ. ಆ ಥರ್ಡ್ ಎಂಪ್ಲಾಯಿಗೆ 54 ವರ್ಷ ಏಜ್ ಆಗಿದೆ, ಅವನಿಗೆ 45,000 ರೂಪಾಯಿ ಸ್ಯಾಲ್ರಿ ಇದೆ ಅಂತ. ಸೊ ಫೋರ್ತ್ ಎಂಪ್ಲಾಯಿಗೆ 42 ವರ್ಷ ಏಜ್, ಅವನಿಗೆ 35,000 rupees ಸ್ಯಾಲ್ರಿ ಇದೆ. ನೆಕ್ಸ್ಟ್ ಫಿಫ್ತ್ ಪರ್ಸನ್ಗೆ 31 ವರ್ಷ ಏಜ್ ಆಗಿದೆ, ಅವನಿಗೆ 20,000 ಸ್ಯಾಲ್ರಿ ಇದೆ. ಸಿಕ್ಸ್ತ್ ಪರ್ಸನ್ಗೆ 53 ವರ್ಷ ಏಜ್ ಆಗಿದೆ, ಅವನಿಗೆ 60,000 ರೂಪಾಯಿ ಸಂಬಳ ಇದೆ ಅಂತ. ಟೋಟಲಿ 20 ಜನ ಎಂಪ್ಲಾಯೀಸ್ನ ಏಜಸ್ಸು ಮತ್ತು ಅವ್ರು ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ತಗೊಳ್ತಾರೆ ಥೌಸಂಡ್ಸಲ್ಲಿ ಅಂತ ಈ ಒಂದು ಡಾಟಾ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಓಕೆನಾ? ಕ್ಲಾಸಿಫೈ ದ ಡಾಟಾ ಆಫ್ ಏಜ್ ಆಫ್ ಈಚ್ ಎಂಪ್ಲಾಯಿ ಇನ್ ಎ ಕ್ಲಾಸ್ ಇಂಟರ್ವಲ್ ಆಫ್ 5 years. ಆ ಕೊಟ್ಟಿರೋ ಡಾಟಾ ಟೈಪಲ್ನ ಕ್ಲಾಸಿಫೈ ಮಾಡಬೇಕು, ವರ್ಗೀಕರಿಸ್ಬೇಕು. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕರಿತೀವಿ. ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸ್ರಿ, ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ನ ಸೈಜು 5 years ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆವೃತ್ತಿ ವಿತರಣಾ ಪಟ್ಟಿ ವರ್ಗಾಂತರ ಗಾತ್ರ 5 ವರ್ಷಗಳ ಯಾವ ತರಗತಿ ವರ್ಗಾಂತರವು ಗರಿಷ್ಠ ಸರಾಸರಿ ವೇತನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಅಂದರೆ ನಾವು ಇದನ್ನೇನು ಮಾಡ್ಬೇಕಂದ್ರೆ 5 years ಸೈಜ್ ಇರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ರೆಡಿ ಮಾಡ್ಕೋಬೇಕು ಇದಕ್ಕೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೆಡಿ ಮಾಡ್ಕೊಂಡು ನೋಡ್ರಿ ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೆಡಿ ಮಾಡ್ಕೋಬೇಕಂದ್ರೆ ಇದನ್ನು ವರ್ಗಾಂತರ ಅಂತ ಬರೀತೀವಿ ಕನ್ನಡದಲ್ಲಿ. ವರ್ಗಾಂತರ, ಇಂಗ್ಲೀಷಲ್ಲಿ CI ಕ್ಲಾಸ್ ಇಂಟರ್ವಲ್ ಅಂತ ಕರೀತಾರೆ. ಇಲ್ಲಿ ಆವೃತ್ತಿ ಅಂತ ಬರೀತೀವಿ, ಆವೃತ್ತಿ ಅಂತ ಕರಿತೀನಿ, ಅಥವಾ ಆವರ್ತನ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಫ್ರೀಕ್ವೆನ್ಸಿ ಅಂತ ಕರೀತಾರೆ. F ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಸೈಜ್ ಕ್ಲಾಸ್ ಇಂಟರ್ವಲ್ ಅಂದರೆ 5 years ಸೈಜ್ ಅಂತ ಹೇಳಿದ್ದಾನೆ. ಇಲ್ಲಿ ಆಪ್ಷನ್ ಅವ್ರಿಗೆ ಗೊತ್ತಾಗುತ್ತೆ 35 to 40, 40 to 45 ಇದೆ. ಅಂದರೆ ಇಲ್ಲಿ ಅತಿ ಕಡಿಮೆ ಇರೋದು ಯಾವುದು 30 years ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದಿಷ್ಟರಲ್ಲಿ ಏಜಲ್ಲಿ ಅತಿ ಕಡಿಮೆ ಇರೋದು 30 years, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಅಂದರೆ ವರ್ಗಾಂತರ 30 ಇಂದ 5 years ಅಂದರೆ 35 ಬರಿಬೇಕು. ನೆಕ್ಸ್ಟ್ 35 ಆದಮೇಲೆ 35 to 40 ಬರಿಬೇಕು, 40 ಬರಿಬೇಕು. ಆಮೇಲೆ 40 to 45 ಬರಿಬೇಕು. ಸೊ ಆಮೇಲೆ 45 to 50 ಬರಿಬೇಕು, 45 to 50 ಬರಿಬೇಕು. ಸೊ ಆಮೇಲೆ 50 to 55 ಬರೆಯೋಣ. ಇದೇ ಲಾಸ್ಟ್ ಅನಿಸುತ್ತೆ, ಅಲ್ಲಿ ಮ್ಯಾಕ್ಸಿಮಮ್ ಇರೋದೆ 54 ಅಲ್ಲಿ, ಇದೇ ಲಾಸ್ಟ್, ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಆಮೇಲೆ ನೋಡ್ರಿ ವರ್ಗಾಂತರ ಗಾತ್ರ 30 ರಿಂದ 35 ಇದೆಯಲ್ಲ, ಈ 35 ಇಲ್ಲೂ ಇದೆ ಇದರಲ್ಲೂ ಇದೆ. ಅಂದರೆ ಈ 35 ಇಲ್ಲಿ ಇರಲ್ಲ, ಇದರಲ್ಲಿ ಇರುತ್ತೆ ಅಷ್ಟೇ. ಇದರಲ್ಲಿ 35 ಕೌಂಟ್ ಮಾಡೋಂಗಿಲ್ಲ, ಇದರಲ್ಲಿ ಕೌಂಟ್ ಮಾಡ್ಕೋಬೇಕು. ಸೊ ಅಂದರೆ 30 ರಿಂದ 35 ಅಂದರೆ 30 ವರ್ಷ ವಯಸ್ಸು, 31 ವರ್ಷ, 32 ವರ್ಷ, 33 ವರ್ಷ, 34 ವರ್ಷ ವಯಸ್ಸಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ ಕೌಂಟ್ ಮಾಡ್ಕೋಬೇಕು. 35 ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ, ಹಾಗಾಗಿ ಇಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ ಅದು. ಹಾಗಾಗಿ 30, 31, 32, 33, 34 5 years ಆತಲ್ಲ, ಈ ವಯಸ್ಸುಗಳನ್ನು ಹೊಂದಿರತಕ್ಕಂಥ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ಕೋಬೇಕು. 30 ಇಂದ 34. ಈ 32 ಇದೆ 1 ಆಯಿತು. ಸೊ 31 ಇದೆ 2 ಆಯಿತು. ಆಮೇಲೆ 34 ಇದೆ 3 ಆಯಿತು. 33 ಇದೆ 4 ಆಯಿತು. 31 ಇದೆ 5 ಆಯಿತು. 30 ಇದೆ 6 ಆಯಿತು. ಸೊ ನೆಕ್ಸ್ಟ್ ಇದು ಆಮೇಲೆ 34 ಇದೆ 7 ಆಯಿತು. 7 ಜನ ಎಂಪ್ಲಾಯೀಸ್ ಇದ್ದಾರೆ. 30 ಇಂದ 34 ತನಕ ವಯಸ್ಸಿರ್ತಕ್ಕಂಥ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಲ್ಲಿ? 7 ಜನ ಇದ್ದಾರೆ. 7 ಬರೀತಾ ಅದನ್ನ, ಇಲ್ಲಿ 7 ಬರೀತಾ ಅದನ್ನು. ಓಕೆನಾ? ಸೊ ನೆಕ್ಸ್ಟ್ 35 to 40 ಅಂದರೆ ಇಲ್ಲಿ 35 ಇನ್ಕ್ಲೂಡ್ ಆಗುತ್ತೆ, 40 ಎಕ್ಸ್ಕ್ಲೂಡ್ ಆಗುತ್ತೆ. 40 ಇದರಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ 35 years, 36 years, 37 years, 38 years, ಅಪ್ ಟು 39 years ಅಂದರೆ 5 numbers ಅದು. ಈ ವಯಸ್ಸುಗಳನ್ನು ಹೊಂದಿರತಕ್ಕಂಥ ಎಂಪ್ಲಾಯಿ ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ಕೌಂಟ್ ಮಾಡಿರಿ. 35 ಇಂದ 39 ತನಕ ಕೌಂಟ್ ಮಾಡ್ತಾ ಬಂದರೆ ಸೊ ಯಾವ ನಂಬರ್ಸ್ ಇದೆ 35 ಇಂದ 39 ಅಂದರೆ 37 1 ಬರುತ್ತೆ, 36 1 ಬರುತ್ತೆ, 2 ಬರುತ್ತೆ. 2 members ಇದ್ದಾರೆ, 2 ಎಂಪ್ಲಾಯೀಸ್ ಇದ್ದಾರೆ, ಇಲ್ಲಿ 2 ಬರೀತಾ ಅದನ್ನು. 40 ಇಂದ 45 ಏಜ್ ಅಂದರೆ 40 ಆಯಿತು, 41 ಆಯಿತು, 42, 43 ಆಮೇಲೆ 44 ತನಕ 5 ನಂಬರ್ಸ್ ಇದಾವಲ್ಲ, ಈ 5 ವಯಸ್ಸುಗಳನ್ನು ಹೊಂದಿರತಕ್ಕಂಥ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಅಂತ ಕೌಂಟ್ ಮಾಡ್ತಾ ಬರ್ಬೇಕು. 40 ಇಂದ 44. ಸೊ ಈ 44 ಒಂದು ಕೌಂಟ್ ಮಾಡಿರಿ. 42 ಒಂದು 2 ಆಗುತ್ತೆ. ಆಮೇಲೆ 42 ಒಂದು 3 ಆಗುತ್ತೆ. ಸೊ ನೆಕ್ಸ್ಟ್ 41 4 ಆಗುತ್ತೆ. ಆಮೇಲೆ 44 ಒಂದು 5 ಆಗುತ್ತೆ. ಆಮೇಲೆ 44 ಒಂದು 5 ಆದಮೇಲೆ 43 ಒಂದು 6 ಆಗುತ್ತೆ. ಸೊ 6 ಆಗುತ್ತೆ. ಸೊ 6 ಎಂಪ್ಲಾಯೀಸ್ ಇದ್ದಾರೆ, 6 ಬರೀತಾ ಅದನ್ನು.
45 ಇಂದ 50 ಅಂದರೆ 45 ಕೌಂಟ್ ಮಾಡಬೇಕು, 46, 47, 48, 49 ಈ ವಯಸ್ಸುಗಳನ್ನು ಹೊಂದಿರತಕ್ಕಂಥ ಎಂಪ್ಲಾಯೀಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಾ ಬನ್ನಿ. ಸೊ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂದರೆ 45 ಇಂದ 49 ಅಂದರೆ 45 ಇಂದ 49 ಬಿಟ್ಟರೆ ಅಷ್ಟೇ ನೋಡ್ಕೊಂತ ಬರ್ರಿ. ಈ 49 ಒಂದಿದೆ, ಆಮೇಲೆ 45 ಒಂದಿದೆ, 2 ಎಂಪ್ಲಾಯೀಸ್ ಇದ್ದಾರೆ, 2 ಬರೀತಾ ಅದನ್ನು. ಆಮೇಲೆ 50 ಇಂದ 55 ಅಂದರೆ 50ನ ಕೌಂಟ್ ಮಾಡ್ಕೋಬೇಕು, 51, 52, 53, 54 ಕೌಂಟ್ ಮಾಡ್ಕೋಬೇಕು. ಸೊ ಈ ವಯಸ್ಸನ್ನು ಹೊಂದಿರತಕ್ಕಂಥ ಎಂಪ್ಲಾಯೀಸ್ ಈ ರೌಂಡ್ ಆಫ್ ಮಾಡಿರೋ ಬಿಟ್ಟು ಉಳಿದಿರೋದು ನೋಡ್ರಿ 51, 53, 54 ಈ 3 ಓಕೆ. ಆ 3 ಬರೀಬೇಕಿಲ್ಲಿ 3 ಆಯಿತು. ಸೊ ಇಷ್ಟೇ, ಮತ್ತಿನ್ನೆಲ್ಲವೂ ಬರ್ಕೊಂಡಿದ್ವಿ. ಯಾವುದು ಇಲ್ಲ ಅಂದರೆ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸು ಅಲ್ಲಿ ಟೋಟಲ್ 20 ಜನ ಇದಾರಲ್ಲ, ಇವೆಲ್ಲ ಅವ್ರ ರೀತಿ ಕೂಡಿದ್ರೆ 20 ಆಗಬೇಕು. 7 + 2 9, 9 + 6 15, 17, 17 + 3 ಅಂದರೆ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ 20 ಎಂಪ್ಲಾಯೀಸ್ ಇದ್ದಾರೆ, 20 ಬರೀತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ, ವಿಚ್ ಕ್ಲಾಸ್ ಇಂಟರ್ವಲ್ ಆಫ್ 5 years ಆಸ್ ದ ಮ್ಯಾಕ್ಸಿಮಮ್ ಅವರೇಜ್ ಸ್ಯಾಲ್ರಿ ಅಂತ ಕೇಳಿದಾರಲ್ಲ. ಮ್ಯಾಕ್ಸಿಮಮ್ ಅವರೇಜ್ ಸ್ಯಾಲ್ರಿ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾರೆ. ಮ್ಯಾಕ್ಸಿಮಮ್ ಅವರೇಜ್ ಸ್ಯಾಲ್ರಿ ಇರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಯಾವುದು ಅಂತ ಕೇಳಿದಾನೆ. ಸೊ ಅವರೇಜ್ ಸ್ಯಾಲ್ರಿ ಮ್ಯಾಕ್ಸಿಮಮ್ ಇರಬೇಕು. 30 ರಿಂದ 35 ವರ್ಷ ವಯಸ್ಸಿನವರು 7 ಜನ ಇದ್ದಾರೆ. 30 ರಿಂದ 35 ವರ್ಷ ವಯಸ್ಸಿನವರು 7 ಜನ ಇದ್ದಾರೆ. 35 ರಿಂದ 40 2 ಜನ ಇದ್ದಾರೆ. 40 ರಿಂದ 45 6 ಜನ ಇದ್ದಾರೆ. 45 ರಿಂದ 50 2 ಜನ ಇದ್ದಾರೆ. 50 ರಿಂದ 55 3 ಜನ ಇದ್ದಾರೆ. ಸೊ ಇಲ್ಲಿ 30 ರಿಂದ 35 ವಯಸ್ಸಿನವರ ಸರಾಸರಿ ಟೋಟಲ್ ಸ್ಯಾಲ್ರಿನ ಕೂಡ್ತಾ ಬರಲ್ಲ. 30 ರಿಂದ 35 ವರ್ಷ ವಯಸ್ಸಿನವರ ಸ್ಯಾಲ್ರಿ 20,000 ಒಂದು, 20,000 ಒಂದು, 20 40, 40 ಪ್ಲಸ್ ಒಂದು 25 65, 65 ಪ್ಲಸ್ ಒಂದು 30 95, 95 ಪ್ಲಸ್ 35 130, 130 ಪ್ಲಸ್ ಒಂದು 35 ಅಂದರೆ 165, 165 ಪ್ಲಸ್ ಇದೊಂದು 35 ಅಂದರೆ 200 ಆಗುತ್ತೆ. ಟೋಟಲಿ 200 ಆಗುತ್ತೆ. ಅವ್ರದ್ದು 200,000 2 ಲಕ್ಷ ಆಗುತ್ತೆ. ಇಲ್ಲಿ 7 ಜನ ಇದಾರಲ್ಲ, 7ರಿಂದ ಡಿವೈಡ್ ಮಾಡಿರಿ. 7 2 14, 6 ಉಳಿಯುತ್ತೆ. ಇಲ್ಲಿ 60 ಬಂತು. 7 8 56, 4 ಉಳಿಯುತ್ತೆ. 7 35, 28.5 ಥೌಸಂಡ್ಸ್ ಆಗುತ್ತೆ. ಸೊ ಇದು 30 ರಿಂದ 35 ವರ್ಷ ವಯಸ್ಸಿನವರ ಅವರೇಜ್ ಸ್ಯಾಲ್ರಿ 28.5 ಥೌಸಂಡ್ ಆಗುತ್ತೆ. ಅದೇ 35 ರಿಂದ 40 ವರ್ಷ ವಯಸ್ಸಿನವರು 2 ಜನ ಇದ್ದಾರೆ. ಅವರು ಅವರೇಜ್ ಸ್ಯಾಲ್ರಿ ಎಷ್ಟು ಅಂತ ಕಂಡುಹಿಡಿಯೋದಾದ್ರೆ, ಈ 37 ವರ್ಷ ವಯಸ್ಸಿನವ್ರದ್ದು 40,000 ಇದೆ. 36 ವರ್ಷ ವಯಸ್ಸಿನ ಸ್ಯಾಲ್ರಿ 35,000 ಇದೆ. 40 ಪ್ಲಸ್ 35 ಅಂದರೆ ಸೊ ಎಷ್ಟಾಗುತ್ತೆ? 75,000 ಆಗುತ್ತೆ. 75ನ ಡಿವೈಡ್ ಬೈ 2 ಮಾಡಿದ್ರೆ 37.5 ಥೌಸಂಡ್ ಆಗುತ್ತೆ. ಸೊ ಅದೇ ರೀತಿ 45 ಇಂದ 50 ಇಯರ್ಸ್, 40 ಇಂದ 46 ಇಯರ್ಸ್ ನೋಡ್ರಿ, 40 ಇಂದ 45 ಇಯರ್ಸ್ ಸ್ಯಾಲ್ರಿ ಆ್ಯಡ್ ಮಾಡ್ತಾ ಬರೋಣ 35,000 ಆಗಿರ್ಬೋದು. ಆಮೇಲೆ 35 ಅಂದರೆ 70,000 ಆಯಿತು. 70 ಪ್ಲಸ್ 50 ಅಂದರೆ 120 ಆಯಿತು. 120 ಪ್ಲಸ್ 30 ಅಂದರೆ 150 ಆಯಿತು. 150 ಪ್ಲಸ್ 45 ಅಂದರೆ 195 ಆಯಿತು. 195 ಪ್ಲಸ್ 45 ಅಂದರೆ ಸೊ 240 ಆಗುತ್ತೆ. 240,000 ಆಗುತ್ತೆ. ಆ 240 ಬರ್ಕೊಂಡು 6 ಮೆಂಬರ್ಸ್ ಎಲ್ಲ 6 ಇಂದ ಡಿವೈಡ್ ಮಾಡಿದ್ರೆ 6 4 24, 40,000 ಅವರೇಜ್ ಸ್ಯಾಲ್ರಿ ಆಗುತ್ತೆ. 40 ರಿಂದ 45. ಸೊ ಆಮೇಲೆ 45 ಇಂದ 50 ಇಯರ್ಸ್ ಇರ್ತಕ್ಕಂಥ ಅವರೇಜ್ ಸ್ಯಾಲ್ರಿ ಅಂದರೆ ಇಲ್ಲಿ 49 ಇದೆಯಲ್ಲ 50,000 ಇದೆ, 45 ಇದೆಯಲ್ಲ 50,000, 50 ಆ್ಯಡ್ ಮಾಡಿರಿ 1 ಲಕ್ಷ ಆಗುತ್ತೆ. 100 ಆಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ ಸೊ ಎಷ್ಟು ಬರುತ್ತೆ? ಅವರೇಜ್ ಸ್ಯಾಲ್ರಿ 50 ಇಯರ್ಸ್ ಬರುತ್ತೆ. ಸೊ ನೆಕ್ಸ್ಟ್ 50 ಇಂದ 55 ಇರೋದು ಒಂದು ಮಾಡಿಬಿಡ್ರಿ. 50 ಇಂದ 55 ಅಂದರೆ 45,000 ಪ್ಲಸ್ 60,000 ಪ್ಲಸ್ 55,000 ಅಂದರೆ ಇದು ಆ್ಯಡ್ ಮಾಡಿದ್ರೆ 1 ಲಕ್ಷ ಪ್ಲಸ್ 60,000 ಅಂದರೆ 1,60,000 ಆಗುತ್ತೆ. ಅಲ್ಲಿ 3 ಜನ ಇದಾರಲ್ಲ, 3ರಿಂದ ಡಿವೈಡ್ ಮಾಡಿರಿ. 3 5 15 1 ಉಳಿಯುತ್ತೆ. 3 5 15 1 ಉಳಿಯುತ್ತೆ. 3 3 9, 53,000 ಸಮಥಿಂಗ್ ಬರುತ್ತೆ. ಸೊ ಬಟ್ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಅತಿ ಹೆಚ್ಚು ಅವರೇಜ್ ಸ್ಯಾಲ್ರಿ ಹೊಂದಿರ್ತಕ್ಕಂಥದ್ದು ಎಷ್ಟು ಅಂದರೆ 53,000ನ ಅತಿ ಹೆಚ್ಚು ಅವರೇಜ್ ಸ್ಯಾಲ್ರಿ. ಅದು ಯಾವ ವರ್ಗ ಅಂತಿರೋದಂದರೆ 50 to 55 ಇಯರ್ಸ್ ಅಲ್ಲ, ಇವ್ರದ್ದು ಅವರೇಜ್ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರು. ನೋಡಿ, ಈ ಕ್ವಶನ್ ಇಷ್ಟೊಂದೆಲ್ಲ ಮಾಡ್ಬೇಕಂದ್ರೆ ಈ ಕ್ವಶನಿಗೆ ನೀವು ಸೊಲ್ಯೂಷನ್ ಕಂಡಿಡಿದ್ರೆ ನೆಕ್ಸ್ಟ್ ಪ್ರಶ್ನೆಗಳು ಬರ್ತಾವಲ್ಲ, ಇದರಿಂದ ನೆಕ್ಸ್ಟ್ ಪ್ರಶ್ನೆಗಳು ಅದು ತುಂಬ ಈಸಿ ಆಗುತ್ತೆ. ಇದು ಒಂದು ಮಾಡ್ಕೊಂಡ್ರೆ ಮಾತ್ರ. ಸೊ ಯಾಕೆ ಈಸಿ ಅಂತ ನಿಮಗೆ ಕ್ಲಾರಿಟಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ನು
ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ 30 to 35 ಇಯರ್ಸ್ ಪರ್ಸೆಂಟೇಜ್ ಇನ್ ದ ಕ್ಲಾಸ್ ಇಂಟರ್ವಲ್? 30 ರಿಂದ 35 ವರ್ಷಗಳ ವರ್ಗಾಂತರದ ಶೇಕಡ ಆವರ್ತನ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ 35ರಿಂದ 35 ವಯಸ್ಸಿರ್ತಕ್ಕಂಥ ಆವರ್ತನ ಅಂದ್ರೆ 7 ಇದೆಯಲ್ಲ, ಇದು ಶೇಕಡ ಆವರ್ತನ ಎಷ್ಟು ಅಂತ ಕೇಳಿದಾರೆ. ಅಂದ್ರೆ ಟೋಟಲಿ 20 ಜನ ಎಂಪ್ಲಾಯೀಸ್ ಅಲ್ಲಿ 7 ಜನ ಎಂಪ್ಲಾಯೀಸ್ 30ರಿಂದ 35 ವರ್ಷ ವಯಸ್ಸಿನವರಿದ್ದಾರೆ ಅಂತ. ಟೋಟಲ್ 20 ಜನ ಎಂಪ್ಲಾಯೀಸ್ ಅಲ್ಲಿ 7 ಜನ ಎಂಪ್ಲಾಯೀಸ್ 30ರಿಂದ 35 ವರ್ಷ ವಯಸ್ಸಿನವ್ರು ಇದ್ದಾರೆ. ಅಂದ್ರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 20 ಅಂದ್ರೆ 25 100 ಕ್ಯಾನ್ಸಲ್, 7 35 ಬರುತ್ತಲ್ಲ, 35% ಬರುತ್ತೆ. 35% ಅನ್ನೋದು ಆಪ್ಷನ್ ಡಿ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ನಾನು ಹೇಳಿಲ್ಲಲ್ಲ, ಹಿಂದಿನ ಪ್ರಶ್ನೆ ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ ಈ ಪ್ರಶ್ನೆ ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆನಾ ಸರ್? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅವರೇಜ್ ಏಜ್ ಆಫ್ ದ ಎಂಪ್ಲಾಯೀಸ್? ನೌಕರರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ಸೊ ಎಲ್ಲ ನೌಕರರ ಸರಾಸರಿ ವಯಸ್ಸೆಷ್ಟು ಅಂತ ಕಂಡುಹಿಡಿಬೇಕು. ಸೊ ಅವರೇಜ್ ಏಜ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇಲ್ಲಿರೋ ಎಲ್ಲ ನಂಬರ್ಸ್ ಕೂಡ್ಕೋಬೇಕು. ವಯಸ್ಸುಗಳನ್ನು ಕೂಡಿ 20 ಜನ ಇದ್ದಾರೆ, 20 ಜನರ ವಯಸ್ಸುಗಳನ್ನು ಕೂಡಿ 20ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಸರಾಸರಿ ವಯಸ್ಸು ಸಿಗುತ್ತೆ, ಅವರೇಜ್ ಏಜ್ ಸಿಗುತ್ತೆ. ಅವೆಲ್ಲ ನಂಬರ್ಸ್ ಅಡಿಷನ್ ಮಾಡೋದಾದ್ರೆ ನೋಡ್ರಿ, ಸೊ 5 3 8 8 + 9 17 21 27 31 38 39 39 + 3 ಅಂದರೆ 42 42 + 1 43 43 + 4 ಅಂದರೆ 47 48 50 53 54 54 + 2 56 60 62 + 4 ಅಂದರೆ 66 ಆಗುತ್ತೆ. 66ಗೆ 6 ಬರೆಯೋಣ, ಕ್ಯಾರಿ 6 ಇರುತ್ತೆ. ಸೊ ಆಮೇಲೆ 6 4 10 14 18 21 24 28 31 34 3 37 40 44 47 + 5 52 + 4 52 4 56 56 + 5 61 61 3 64 + 4 ಅಂದರೆ 68 68 + 5 73 73 + 3 76 76 + 4 ಅಂದರೆ 80 ಆಗುತ್ತೆ. ಸೊ 80 ಬರೆಯೋಣ, 806 ಬರುತ್ತೆ. ಡಿವೈಡ್ ಬೈ 20 ಜನ ಎಂಪ್ಲಾಯೀಸ್ ಇದಾರಲ್ಲ, 20ರಿಂದ ಡಿವೈಡ್ ಮಾಡ್ಬೇಕು. ಸೊ ನೋಡ್ರಿ, 24 80 ಅಥವಾ 20 40 ಕಲ್ಕೊಂಡ್ರೆ 800 ಆಗುತ್ತೆ. ಇನ್ನು 6 ಉಳಿಯುತ್ತೆ, ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಂಡ್ರೆ 23 60 ಕ್ಯಾನ್ಸಲ್ ಆಗಿ ಸರಾಸರಿ ವಯಸ್ಸು 40.3 ಇಯರ್ಸ್ ಬರುತ್ತೆ. 40.3 ಇಯರ್ಸ್ ಅನ್ನೋದು ಆಪ್ಷನ್ ಏನಲ್ಲಿ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಂಪಲ್, ಇಷ್ಟು ಸಿಂಪಲ್ ಆಗಿ ಈ ಕ್ವಶನ್ನ ಬಿಡಿಸ್ಬೋದು ನಾವು. ನೆಕ್ಸ್ಟ್ ಕ್ವಶನ್ ಬರಲಿ, ಮುಂದಿನ ಏನಿದೆ ಅಂತ. ವಾಟ್ ಈಸ್ ದ ಫ್ರಾಕ್ಷನ್ ಆಫ್ ಎಂಪ್ಲಾಯೀಸ್ ಗೆಟಿಂಗ್ ಸ್ಯಾಲ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40,000 per month ಅಂತ ಇದೆ. 40,000ಕ್ಕಿಂತ ಹೆಚ್ಚು ಸಂಬಳ ಪಡೆಯುವ ಉದ್ಯೋಗಿಗಳ ಶೇಕಡವಾರು ಎಷ್ಟು ಅಂತಿದೆ. 40,000ಕ್ಕಿಂತ ಹೆಚ್ಚು ಸಂಬಳ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40,000 ಅಂದರೆ 40,000ಕ್ಕೆ ಸಮ ಮತ್ತು 40,000ಕ್ಕಿಂತ ಹೆಚ್ಚು ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ ಅಂದರೆ 40,000ಕ್ಕೆ ಸಮ ಮತ್ತು 40,000ಕ್ಕಿಂತ ಹೆಚ್ಚು ಸಂಬಳ ಇರೋ ಎಂಪ್ಲಾಯೀಸ್ ಎಷ್ಟಿದಾರಲ್ಲ ಅವ್ರ ಶೇಕಡವಾರು ಹೇಳ್ಬೇಕಂದ್ರೆ ನೋಡ್ರಿ, ಸೊ ಇದು 35 ಕೌಂಟ್ ಮಾಡೋಂಗಿಲ್ಲ. 40,000ಕ್ಕಿಂತ ಹೆಚ್ಚು ಅಂದರೆ ಇದು 45 ಇದೆಯಲ್ಲ, ಇದನ್ನು ಕೌಂಟ್ ಮಾಡ್ಕೋಬೇಕು. 1, ಇದು 60 ಇದೆಯಲ್ಲ 2, 50 ಇದೆಯಲ್ಲ 3, ಇದೊಂದು 4. ಸೊ ನೆಕ್ಸ್ಟು ಇದು 40,000 ಕೌಂಟ್ ಮಾಡಿರಿ. ಸೊ 1 2 3 4 5, ಇದೊಂದು 6. ಸೊ ನೆಕ್ಸ್ಟ್ ಇದೊಂದು 7, ಇದೊಂದು 8, ಇದೊಂದು 9. 40,000 ಮತ್ತು ಅದಕ್ಕಿಂತ ಹೆಚ್ಚು ಸಂಬಳ ಹೊಂದಿರತಕ್ಕಂಥದ್ದು ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂದರೆ 3 2 5 6 7 8 9 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಇದನ್ನ ಶೇಕಡವಾರು ಕಂಡುಹಿಡಿಬೇಕಂದ್ರೆ, ಸೊ ಟೋಟಲ್ 20 ಜನದಲ್ಲಿ 9 ಜನ 40,000 ಮತ್ತು ಅದಕ್ಕಿಂತ ಹೆಚ್ಚು ಸಂಬಳ ಹೊಂದಿದ್ದಾರೆ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 20 ಅಂದರೆ 25 100 ಕ್ಯಾನ್ಸಲ್, 9 45 ಬರುತ್ತಲ್ಲ, 45% ಇದ್ದಾರೆ. 45% ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ಸೊ ಈ ರೀತಿ ಸಿಂಪಲ್ ಆಗಿ ಕ್ವಶನ್ ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಾಟ್ ಈಸ್ ದ ಅವರೇಜ್ ಸ್ಯಾಲ್ರಿ ಇನ್ 1000 per month ಇನ್ ದ ಏಜ್ ಗ್ರೂಪ್ ಆಫ್ 40 to 45 ಇಯರ್ಸ್ ಅಂತಿದೆ. 40ರಿಂದ 50 ವರ್ಷ ಇದೆಯಲ್ಲ, 40ರಿಂದ 50 ವರ್ಷ ವಯಸ್ಸಿನವರ ಸರಾಸರಿ ವೇತನ ಎಷ್ಟು ಅಂತ ಕೇಳಿದ್ದಾನೆ. ಅವರೇಜ್ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾನೆ. ಸೊ 40ರಿಂದ 45 ವರ್ಷ ವಯಸ್ಸಿನವರ ಸ್ಯಾಲ್ರಿನ ಕೂಡ್ತಾ ಬನ್ನಿ. ಎಷ್ಟು ಬರುತ್ತೆ ಅಂದರೆ, ಸೊ 40ರಿಂದ 45 ಅಂದರೆ ಇದು 40ಇಂದ ಸ್ಟಾರ್ಟ್ ಮಾಡಿ ಅಪ್ ಟು 49 ತನಕ ವಯಸ್ಸಿನವರ ಸ್ಯಾಲ್ರಿಯನ್ನು ಕೊಡ್ತಾ ಬರ್ಬೇಕು. 40ರಿಂದ ಸ್ಟಾರ್ಟ್ ಮಾಡಿ ಅಪ್ ಟು 49 ತನಕ. ಸೊ 44 ಇದೆ ಅಂದರೆ ಈ 35,000 ಕೌಂಟ್ ಮಾಡಿರಿ. ಸೊ ಇದು 54, 42 ಇದೆ ಅಂದರೆ ಈ 35,000 ಕೌಂಟ್ ಮಾಡಿರಿ. ಇದು 42 ಇದೆ ಅಂದರೆ ಈ 50,000 ಕೌಂಟ್ ಮಾಡಿರಿ. ಇಲ್ಲಿ 41 ಇದೆ ಅಂದರೆ ಈ 30,000 ಕೌಂಟ್ ಮಾಡಿರಿ.
ಸೊ ನೆಕ್ಸ್ಟು 44 ಇದೆ ಅಂದರೆ ಈ 45,000 ಕೌಂಟ್ ಮಾಡಿರಿ. 49 ಇದೆ ಅಂದರೆ ಈ 50,000 ಕೌಂಟ್ ಮಾಡಿರಿ. 43 ಇದೆ ಅಂದರೆ ಈ 45,000 ಕೌಂಟ್ ಮಾಡಿರಿ. 45 ಇದೆ ಅಂದರೆ 50,000 ಇದೆಯಲ್ಲ ಇದನ್ನು ಕೌಂಟ್ ಮಾಡಿರಿ. ಸೊ ಅವಾಗ 50 50 100 145 ಪ್ಲಸ್ 45 ಅಂದರೆ 190 190 ಪ್ಲಸ್ 30 220 ಪ್ಲಸ್ 50 270 270 ಪ್ಲಸ್ 35 305 ಪ್ಲಸ್ 35 ಅಂದರೆ 340 ಆಗುತ್ತೆ. 3,40,000 ಆಗುತ್ತೆ. ಟೋಟಲ್ ಇರೋದು ಎಷ್ಟು ಜನ ಇದ್ದಾರೆ ಇಲ್ಲಿ? ರೈಟ್ ಮಾರ್ಕ್ ಕೌಂಟ್ ಮಾಡ್ರಿ. 1 2 3 4 5 6 7 8 ಮೆಂಬರ್ಸ್ ಇದ್ದಾರೆ. 8ರಿಂದ ಡಿವೈಡ್ ಮಾಡಿರಿ. ಸರಾಸರಿ ವೇತನ ಸಿಗುತ್ತೆ. 8 4 32, ಇನ್ನು 2 ಉಳಿಯುತ್ತೆ 20 ಆಗುತ್ತೆ. 8 2 16, ಇನ್ನು 4 ಉಳಿಯುತ್ತೆ. ಪಾಯಿಂಟ್ ಕಟ್ 0 ಎಳಿಸ್ಕೊಂತೀನಿ. 8 5 40, 42.5 ಸಾವಿರ ಆಗುತ್ತೆ. 42.5,000 ಆಗುತ್ತೆ. ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ಈ ಕ್ವಶನ್ ಸಿಂಪಲ್ ಬಿಡಿಸ್ಬೋದು ನಾವು. ನೆಕ್ಸ್ಟ್ ಕ್ವಶನ್ ಬರ್ರಿ. ಇದರಲ್ಲ ಇನ್ನೊಂದು ಪ್ರಶ್ನೆ ಇದೆ. ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನಕ್ಕಿಂತ ಕಡಿಮೆ ವೇತನ ಪಡೆಯುವ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಅಂತ. ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನಕ್ಕಿಂತ ಕಡಿಮೆ ವೇತನ ಪಡೆಯುವ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ, ಸೊ ಈ ಸರಾಸರಿ ವೇತನ ನಾವು ಪ್ರೀವಿಯಸ್ ಕ್ವಶನಲ್ಲಿ ಕಂಡುಹಿಡಿದ್ವಿ. ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನ ನಾವು ನೌಕರರ ಸರಾಸರಿ ವಯಸ್ಸಲ್ಲ, ಸರಾಸರಿ ವೇತನ ಯಾವ್ದಾರ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವ. ಸರಾಸರಿ ವೇತನ ಯಾವ ಪ್ರಶ್ನೆಯಲ್ಲೂ ಮಾಡಿಲ್ಲ ಅನಿಸುತ್ತೆ. ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನಕ್ಕಿಂತ ಎಷ್ಟು ಜನ ಎಂಪ್ಲಾಯೀಸ್ದು ವೇತನ ಕಡಿಮೆ ಇದೆ ಅಂತ ಕೇಳಿದರೆ, ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನ ಬೇಕಂದ್ರೆ ಇವೆಲ್ಲ ನಂಬರ್ಸ್ ಕೂಡಬೇಕು ವೇತನಗಳನ್ನ. 5 10 15 20 25 30 35 40 45 50 55ಕ್ಕೆ 5 ಕ್ಯಾರಿ 5 ಇರುತ್ತೆ. ಸೊ 5 10 14 ಪ್ಲಸ್ 5 19 22 25 29 33 36 39 42 45 47 ಪ್ಲಸ್ 5 52 52 ಪ್ಲಸ್ 5 57 57 ಪ್ಲಸ್ 6 63 63 2 65 65 3 68 68 4 72 72 ಪ್ಲಸ್ 2 74 74 ಪ್ಲಸ್ 3 ಅಂದರೆ 77 ಆಗುತ್ತೆ. 775,000 ಆಗುತ್ತೆ. ಟೋಟಲ್ 20 ಜನ ಎಂಪ್ಲಾಯೀಸ್ ಅಲ್ಲ, 20ರಿಂದ ಇದನ್ನು ಡಿವೈಡ್ ಮಾಡಬೇಕು. ಎಲ್ಲ ಉದ್ಯೋಗಿಗಳ ಸರಾಸರಿ ವೇತನ ಸಿಗುತ್ತೆ. ಸೊ ಇದು 23 60, ಇನ್ನು 17 ಉಳಿಯುತ್ತೆ 175 ಆಯ್ತು. 28 160, ಇನ್ನು 15 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 27 140, ಇನ್ನು 10 ಉಳಿಯುತ್ತೆ. 25 100 ಕ್ಯಾನ್ಸಲ್ ಆಗುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೊಂಡ್ರೆ 38.75,000 ಇರುತ್ತೆ. ಈ ಸರಾಸರಿ ವೇತನ 38,750 ಅಂತ. ಈ 38,750ಗಿಂತ ಕಡಿಮೆ ವೇತನ ಪಡೀತಕ್ಕಂಥ ಉದ್ಯೋಗಿಗಳ ಸಂಖ್ಯೆ ಶೇಕಡಾವಾರು ಎಷ್ಟು ಅಂತ ಕೇಳಿದಾನೆ. 38.75ಗಿಂತ ಕಡಿಮೆ ವೇತನ ಪಡೀತಕ್ಕಂಥ ನೋಡ್ರಿ, ಈ 35 1, 21 2, 35 3, 21 4, ನೆಕ್ಸ್ಟ್ 25 1 5, 30 1 6, ಈ 30, ಈ 35 35, ಸೊ ಆಮೇಲೆ ಈ 35, ಸೊ ನೆಕ್ಸ್ಟ್ ಇಲ್ಲಿ 35 ಇವಿಷ್ಟು. ಸೊ ಏನು ರೌಂಡ್ ಆಫ್ ಮಾಡಿದ್ನಲ್ಲ ಇವೆಲ್ಲ 38.75ಗಿಂತ ಸರಾಸರಿ ವೇತನ ಇದಕ್ಕಿಂತ ಕಡಿಮೆ ವೇತನ ಹೊಂದಿರತಕ್ಕಂಥವ್ರು ಇಷ್ಟು ಜನ ಇದ್ದಾರೆ. ಸೊ 1 2 3 4 5 6 7 8 9 10 11 ಜನ ಇದ್ದಾರೆ. ಟೋಟಲಿ ನೋಡ್ರಿ 20 ಜನದಲ್ಲಿ 11 ಜನ ಇದ್ದಾರೆ ಅಂದರೆ 100ಕ್ಕೆ ಎಷ್ಟು ಅಂತ ಶೇಕಡ ರೂಪದಲ್ಲಿ ಕಂಡುಹಿಡಿಬೇಕು. 21 25 100 ಕ್ಯಾನ್ಸಲ್, 11 5 55 ಬರುತ್ತಲ್ಲ, 55% ಜನ ಸರಾಸರಿ ವೇತನಕ್ಕಿಂತ ಕಡಿಮೆ ವೇತನವನ್ನು ಪಡಿತಾ ಇದ್ದಾರೆ. 55% ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಈ ರೀತಿ ಆ ಕ್ವಶನ್ಸ್ಗೆ ಈ ಥರ ಈಸಿಯಾಗೆ ಆನ್ಸರ್ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, which one of the following represents the binary equivalent of the decimal number 25? ಈ ಕೆಳಗಿನವುಗಳಲ್ಲಿ ಯಾವುದು ದಶಮಾಂಶ ಸಂಖ್ಯೆ 25ರ ದ್ವಿಮಾನ ಕ್ರಿಯೆಯ ಸಮಾನತೆಯನ್ನು ಪ್ರತಿನಿಧಿಸುತ್ತದೆ ಅಂತ. 25 ಅನ್ನೋದು ಒಂದು ದಶಮಾಂಶ ಸಂಖ್ಯೆ ಅಂತ ಕರಿತೀವಿ, ಡೆಸಿಮಲ್ ನಂಬರ್ ಅಂತ ಕರಿತೀವಿ. ಇದನ್ನು ದ್ವಿಮಾನ ಕ್ರಿಯೆಯಲ್ಲಿ ಬೈನರಿ ಆಗಿ ಕನ್ವರ್ಟ್ ಮಾಡಬೇಕು. ಸೊ ದಶಮಾಂಶ ಸಂಖ್ಯೆನ ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ 25 ಅನ್ನೋ ದಶಮಾಂಶ ಸಂಖ್ಯೆನ ಬೈನರಿ ದ್ವಿಮಾನ ಕ್ರಿಯೆಯಲ್ಲಿ ಬರಿಬೇಕಂದ್ರೆ ಈ 25ನ ಫಸ್ಟ್ 2 ಇಂದ ಡಿವೈಡ್ ಮಾಡ್ರಿ. 2 1 2, ಇದು 2 2 4 ಕ್ಯಾನ್ಸಲ್ ಆಗಿ ಶೇಷ 1 ಉಳಿಯುತ್ತಿಲ್ಲ, ಅದನ್ನ ಪಕ್ಕದಲ್ಲಿ ಬರಿಬೇಕು ಶೇಷನ. ಸೊ ಇವಾಗ 2ರಿಂದ ಈ 12 ಡಿವೈಡ್ ಮಾಡ್ರಿ. 2 6 12, ಶೇಷ ಉಳಿಯಲ್ಲ 0 ಬರಿಬೇಕು. ಸೊ ನೆಕ್ಸ್ಟ್ ಇದೇ 6ಅನ್ನು 2ರಿಂದ ಡಿವೈಡ್ ಮಾಡ್ರಿ. 2 3 6, ಶೇಷ ಉಳಿಯಲ್ಲ 0 ಬರಿಬೇಕು. ನೆಕ್ಸ್ಟ್ ಈ 3ಅನ್ನು ಮತ್ತೆ 2ರಿಂದನೇ ಡಿವೈಡ್ ಮಾಡ್ರಿ. 2 1 2, ಶೇಷ 1 ಉಳಿಯುತ್ತೆ, ಪಕ್ಕದಲ್ಲಿ ಬರೀಬೇಕು.
ನೋಡ್ರಿ 25ನ್ನ 2ರಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಪ್ರತಿಯೊಂದು ಸಂಖ್ಯೆನ ದ್ವಿಮಾನ ಕ್ರಿಯೆ ಅಂದರೆ 2ಇಂದ ಡಿವೈಡ್ ಮಾಡ್ಕೊಂತ ಹೋಗಿ ಉಳಿದಿರೋ ಶೇಷಗಳನ್ನು ಪಕ್ಕ ಬರಿತಾ ಇದ್ದಾನೆ. ಈಗ ರಿವರ್ಸ್ ಆರ್ಡರ್ ಬರಿಬೇಕು. ರಿವರ್ಸ್ ಆರ್ಡರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ 1, ನೆಕ್ಸ್ಟ್ ಇಲ್ಲೊಂದಿದೆ 1, ಇಲ್ಲಿ 0 ಇದೆ 0, ನೆಕ್ಸ್ಟ್ 0 ಇದೆ 0, ನೆಕ್ಸ್ಟ್ 1 ಇದೆ 1 ಬರಿಬೇಕು. 1 1 0 0 1 ಆಗುತ್ತೆ. 1 1 0 0 1 1 1 0 0 1 ಅಂತ ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್. 25ನ ದ್ವಿಮಾನ ಕ್ರಿಯೆಯಲ್ಲಿ ಬರೆಯೋದಾದ್ರೆ 11 0 1 ಅಂತ ಆಪ್ಷನ್ ಸಿ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ. ಗಿವನ್ ಬಿಲೋ ಎ ಡಯಾಗ್ರಾಮ್ ಆಫ್ 3 ಸರ್ಕಲ್ಸ್ ಎ ಬಿ ಅಂಡ್ ಸಿ ಎಂಟರ್ ರಿಲೇಟೆಡ್ ವಿತ್ ಈಚ್ ಅದರ್. ದ ಸರ್ಕಲ್ ಎ ರೆಪ್ರೆಸೆಂಟ್ಸ್ ದ ಕ್ಲಾಸ್ ಆಫ್ ಇಂಡಿಯನ್ಸ್. ಏನದು ಇಂಡಿಯನ್ಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ದ ಸರ್ಕಲ್ ಬಿ ರೆಪ್ರೆಸೆಂಟ್ಸ್ ದ ಕ್ಲಾಸ್ ಆಫ್ ಸೈಂಟಿಸ್ಟ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಸರ್ಕಲ್ ಸಿ ರೆಪ್ರೆಸೆಂಟ್ಸ್ ದ ಕ್ಲಾಸ್ ಆಫ್ ಪೊಲಿಟಿಷಿಯನ್ಸ್. ಸೊ ಬಿ ಸರ್ಕಲ್ಲು ಸೈಂಟಿಸ್ಟ್, ಇದು ಸೈಂಟಿಸ್ಟ್. ಸಿ ಸರ್ಕಲ್ಲು ಪೊಲಿಟಿಷಿಯನ್ಸ್ ಅಂತ ಇಡುತ್ತೆ, ಪಿ ಅಂತ ಬರೀತಾ ಅದನ್ನು. ಸೊ ಪಿ ಕ್ಯೂ ಆರ್ ಎಸ್ ರೆಪ್ರೆಸೆಂಟ್ಸ್ ದ ಡಿಫ್ರೆಂಟ್ ರೀಸನ್ಸ್. ಸೆಲೆಕ್ಟ್ ದ ಕೋಡ್ ಕಂಟೈನಿಂಗ್ ದ ರೀಸನ್ ದಟ್ ಇಂಡಿಕೇಟ್ಸ್ ದ ಕ್ಲಾಸ್ ಆಫ್ ಇಂಡಿಯನ್ ಸೈಂಟಿಸ್ಟ್ಸ್. ಇಂಡಿಯನ್ ಸೈಂಟಿಸ್ಟ್ ಹೂ ಆರ್ ನಾಟ್ ಪೊಲಿಟಿಷಿಯನ್ಸ್ ಅಂತ ಇದೆ. ಹೂ ಆರ್ ನಾಟ್ ಪೊಲಿಟಿಷಿಯನ್ಸ್ ಅಂದರೆ ಪೊಲಿಟಿಷಿಯನ್ ಆಗದೇ ಇರತಕ್ಕಂಥ ಭಾರತೀಯ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ದಾರೆ. ಸೊ ಹೂ ಆರ್ ನಾಟ್ ಪೊಲಿಟಿಷಿಯನ್ಸ್ ಅಂದರೆ ಸಿ ಸರ್ಕಲಿಂದ ಆಚೆ ಇರೋ ನಮ್ಮ ಆನ್ಸರ್ಸ್. ಈ ಸಿ ಸರ್ಕಲಿಂದ ಆಚೆ ಇರ್ಬೇಕಂದ್ರೆ ಇದು ಸಿ ಸರ್ಕಲ್ ಒಳಗಿರೋ ಯಾವ ಆನ್ಸರ್ ಆಗಲ್ಲ. ಯಾಕಂದರೆ ಸಿ ಸರ್ಕಲ್ ಒಳಗೆ ಬರೋಲ್ಲ ಪೊಲಿಟಿಷಿಯನ್ಸ್ ಅಂತ. ಹೂ ಆರ್ ನಾಟ್ ಪೊಲಿಟಿಷಿಯನ್ಸ್ ಅಂದ್ರೆ ಪೊಲಿಟಿಷಿಯನ್ ಅಲ್ಲದೆ ಇರೋರು ಯಾರು ಅಂದರೆ ಎಸ್ ಮಾತ್ರ ಇದೆ. ಎಸ್ ನೋಡ್ರಿ, ಈ ಇಂಡಿಯನ್ ಸರ್ಕಲ್ ಒಳಗಡೆನೇ ಇದೆ ಭಾರತೀಯ ಯಾವುದು, ಆಮೇಲೆ ಸೈಂಟಿಸ್ಟ್ ಸರ್ಕಲ್ ಇದೆ ಅಂದರೆ ವಿಜ್ಞಾನಿ ಯಾವುದು, ಭಾರತೀಯ ವಿಜ್ಞಾನಿ ಅಂತ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಎಸ್ ಮಾತ್ರ. ಸೊ ಇಲ್ಲಿ ಎಸ್ ಓನ್ಲಿ ಅಂತ ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಈ ರೀತಿ ಸಿಂಪಲ್ ಆಗಿ ಈ ಕ್ವಶನ್ ಬಿಡಿಸ್ಬೋದು. ಬೇಕಾದ್ರೆ ಇದು ವಿಡಿಯೋ ಪಾಸ್ ಮಾಡಿ ಕನ್ನಡದಲ್ಲೂ ಪ್ರಶ್ನೆ ಇದೆಯಲ್ಲಿ ಕನ್ನಡದಲ್ಲೂ ಬರ್ಕೊಂಡು ಆನ್ಸರ್ ಮಾಡಬಾರ್ದು. ರಾಜಕಾರಣಿಗಳಲ್ಲದ ಭಾರತೀಯ ವಿಜ್ಞಾನಿಗಳ ವರ್ಗವನ್ನು ಸೂಚಿಸುವ ಪ್ರದೇಶವನ್ನು ಹೊಂದಿರುವ ಕೋಡನ್ನು ಆಯ್ಕೆ ಮಾಡಿ. ರಾಜಕಾರಣಿಗಳಲ್ಲದ ಅಂದ್ರೆ ಪಿ ಅನ್ನೋದು ರಾಜಕಾರಣಿಗಳು, ಬಿ ಅನ್ನೋದು ಸೈಂಟಿಸ್ಟು, ಎ ಅನ್ನೋದು ಇಂಡಿಯನ್ಸ್. ಈ ಪಿ ಸರ್ಕಲಿಂದ ಆಚೆ ಏನಿದಾವಲ್ಲ ಪೊಲಿಟಿಷಿಯನ್ ಆಚೆ ಇರೋ ನಂಬರು ಅಥವಾ ಲೆಟರ್ ಅಂದರೆ ಎಸ್ ಮಾತ್ರ. ಇವರು ಇಂಡಿಯನ್ ಹೌದು, ಸೈಂಟಿಸ್ಟ್ ಹೌದು. ಹಾಗಾಗಿ ಎಸ್ ಓನ್ಲಿ ಅಂತ ಆಪ್ಷನ್ ಬಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಅದೆಲ್ಲ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್, ಪ್ರಿಮೈಸಿಸ್ ಅಂತ ಇದೆ, ಕನ್ಕ್ಲೂಷನ್ಸ್ ಅಂತ ಇದೆ. ಕೊಟ್ಟಿರೋ ಹೇಳಿಕೆಗಳಿಗೆ ತಗೊಂಡಿರೋ ತೀರ್ಮಾನಗಳು ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಕೊಟ್ಟಿರೋ ಈ ಪ್ರಿಮೈಸಿಸ್ ಅಂದ್ರೆ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಇವಕ್ಕೆ ನಾವು ಒನ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಡಾಗ್ಸು ಮ್ಯಾಮಲ್ಸ್ಗೆ ಸರ್ಕಲ್ ಡ್ರಾ ಮಾಡಬೇಕು. ಇಲ್ಲಿ ಆಲ್ ಅಂತ ವರ್ಡ್ ಇರೋದ್ರಿಂದ ಫಸ್ಟ್ ಡಾಗ್ಸ್ಗೆ ಸರ್ಕಲ್ ಹಾಕ್ಬೇಕು. ಎಸ್ಪೆಷಲಿ ಈ ಸ್ಟೇಟ್ಮೆಂಟ್ಸು, ಕನ್ಕ್ಲೂಷನ್ ಅಥವಾ ಪ್ರಿಮೈಸಿಸ್ಸು, ಕನ್ಕ್ಲೂಷನ್ಸ್ ಅಂತ ಕ್ವಶನ್ ಕೊಟ್ಟಾಗ ನೀವು ಇಂಗ್ಲೀಷಲ್ಲೇ ಓದ್ಕೊಂಡು ಆನ್ಸರ್ ಮಾಡಿರಿ, ಕ್ಲಾರಿಟಿ ಸಿಗುತ್ತೆ. ಕನ್ನಡದಲ್ಲಿ ಒಂದು ಸ್ವಲ್ಪ ಗೊಂದಲ ಆಗ್ಬೋದು. ಇಂಗ್ಲೀಷಲ್ಲಿ ವರ್ಷನ್ ಇರುತ್ತಲ್ಲ ಕ್ವಶನ್, ಅದನ್ನ ಓದ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಇದು ಡಾಗ್ಸ್ ಸರ್ಕಲ್, ಇದು ಡಾಗ್ಸ್. ಆಲ್ ಅಂತಿರೋದ್ರಿಂದ ಇದ್ರ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕಿ ಮ್ಯಾಮಲ್ಸ್ ಬರೀತೀನಿ. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಮ್ಯಾಮಲ್ಸ್ ಬರೀತೀನಿ. ಆಮೇಲೆ ನೋ ಕ್ಯಾಟ್ಸ್ ಆರ್ ಡಾಗ್ಸ್ ಅಂತ ಇದೆ. ಯಾವುದೇ ಕ್ಯಾಟ್ಸು ಡಾಗ್ಸ್ ಆಗಿಲ್ಲ ಅಂದರೆ ಕ್ಯಾಟ್ಸ್ನ ಈ ರೀತಿ ಸಪ್ರೇಟಾಗಿ ಬರೀತೀನಿ. ನೋ ಕ್ಯಾಟ್ಸ್ ಆರ್ ಡಾಗ್ಸ್ ಅಂತ ಡಾಗ್ಸು ಕ್ಯಾಟ್ಸ್ನ ಸಪ್ರೇಟಾಗಿ ಬರೀತೀನಿ. ಈ ರೀತಿ ಆದರೂ ಬರಿಬೋದು, ಅಥವಾ ಇದನ್ನ ಇನ್ನೊಂದು ರೀತಿ ಇದು ಡಾಗ್ ಅಂತ ತಗೊಂಡು ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ತಗೊಂಡ್ರೆ. ಸೊ ನೆಕ್ಸ್ಟ್ ನೋ ಕ್ಯಾಟ್ಸ್ ಆರ್ ಡಾಗ್ಸ್ ಅಂದರೆ ಡಾಗ್ಸು ಕ್ಯಾಟ್ಸು ಸಪ್ರೇಟಾಗಿ ಬರಿಬೇಕು. ಇದು ಕ್ಯಾಟ್ಸು ಅದು ಡಾಗ್ಸ್ ಅಂತ ಹಿಂಗೂ ಬರಿಬೋದು, ಇದು ಸರಿನೇ. ಸೊ ಅಥವಾ ಇನ್ನೊಂದು ರೀತಿ ಬರೆಯೋದಾದ್ರೆ ಫಸ್ಟ್ ಡಾಗ್ಸ್ ಸರ್ಕಲ್ ಬರೆಯೋಣ. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಹೇಳಿದಾರಲ್ಲ, ಈ ರೀತಿ ಮ್ಯಾಮಲ್ಸ್ ಬರಿತಾ ಇದ್ದಾನೆ. ಸೊ ಆಮೇಲೆ ನೋ ಡಾಗ್ ಈಸ್ ಎ ಕ್ಯಾಟ್ ಅಂದರೆ ಈ ರೀತಿನೂ ಕ್ಯಾಟ್ ಬರಿಬೋದು, ಈ ರೀತಿನೂ ಬರ್ಕೋಬೋದು. ಈ 3 ಥರ ವೆನ್ ಡಯಾಗ್ರಾಮ್ ಡ್ರಾ ಮಾಡ್ಬೋದು. 3 ಕರೆಕ್ಟ್. ಕೊಟ್ಟಿರೋ ಕನ್ಕ್ಲೂಷನ್ಸು 3ರಲ್ಲೂ ಸರಿಯಾದ್ರೆ ಮಾತ್ರ ಟ್ರೂ ಅಂತ ತಗೋಬೇಕು. ಒಂದ್ರಲ್ಲಿ ರಾಂಗ್ ಆದ್ರೆ ಟೋಟಲಿ ರಾಂಗ್ ಅಂತ ಡಿಸೈಡ್ ಮಾಡಬೇಕು. ನೋಡಿ, ನೋ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆ. ಫಸ್ಟ್ ಡಯಾಗ್ರಾಮ್ ಅಲ್ಲಿ ಕ್ಯಾಟ್ಸು ಡಾಗ್ಸು ಸಪ್ರೇಟ್ ಇದೆ, ನೋ ಕ್ಯಾಟ್ಸ್ ಆರ್ ಕ್ಯಾಟ್ಸು ಮ್ಯಾಮಲ್ಸ್ ಸಪ್ರೇಟ್ ಇದೆ. ಇಲ್ಲಿ ಕ್ಯಾಟ್ಸ್ ಇದೆ, ಇಲ್ಲಿ ಮ್ಯಾಮಲ್ಸ್ ಇದೆ. ನೋ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅನ್ನೋದು ಫಸ್ಟ್ ಡಯಾಗ್ರಾಮ್ ಅಲ್ಲಿ ಟ್ರೂ. ಅದೇ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ನೋ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಇದೆಯಲ್ಲ, ಇಲ್ಲಿ ಕ್ಯಾಟ್ಸು ಮ್ಯಾಮಲ್ಸ್ ಒಳಗಡೆ ಇದೆ ಅಂದ್ರೆ ಇದು ಇನ್ಸೈಡ್ ಸರ್ಕಲ್, ಇದು ಔಟ್ಸೈಡ್ ಸರ್ಕಲ್ ಆಗಿರೋದ್ರಿಂದ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಆಗುತ್ತೆ. ಸೊ ಇಲ್ಲಿ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಆಗುತ್ತೆ. ಇಲ್ಲಿ ಕೊಟ್ಟಿರೋದು ನೋ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಇರೋದ್ರಿಂದ ಇದು ರಾಂಗ್ ಆಗುತ್ತೆ. ಸೆಕೆಂಡ್ ಡಯಾಗ್ರಾಮಲ್ಲಿ ರಾಂಗ್.
ಅದೇ ಕ್ಯಾಟ್ಸು ಮ್ಯಾಮಲ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದಾವೆ ಅಂದರೆ ಸಮ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್, ಇಂಟರ್ಸೆಕ್ಟ್ ಆಗಿದಾವೆ ಛೇದಿಸಿದಾವೆ ಅಂದರೆ ಸಮ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಬರೀತೀವಿ. ಇಲ್ಲಿ ಸಮ್ ಇಲ್ಲ, ನೋ ಅಂತಿರೋದ್ರಿಂದ ಇದು ರಾಂಗ್ ಆಗುತ್ತೆ. ಫಸ್ಟ್ ಒನಲ್ಲಿ ಟ್ರೂ ಆಗಿ ಸೆಕೆಂಡ್ ಥರ್ಡ್ ಅಲ್ಲಿ ರಾಂಗ್ ಆಯ್ತು ಅಂದರೆ ಟೋಟಲಿ ಫಸ್ಟ್ ಕನ್ಕ್ಲೂಷನ್ ರಾಂಗೇ. ಒಂದರಲ್ಲಿ ಸರಿಯಾದ ತಕ್ಷಣ ಸರಿ ಅಂತ ಹೇಳಂಗಿಲ್ಲ, 3 ಥರನೂ ವೆನ್ ಡಯಾಗ್ರಾಮ್ ಬರೀಬೋದು. ಸೆಕೆಂಡ್ ಬರೋಣ, ಸಮ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತಿದೆ. ಸಮ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಯಾಟ್ಸು ಮ್ಯಾಮಲ್ಸು ಸಪ್ರೇಟ್ ಇದ್ದಾವೆ, ನೋ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಆಗುತ್ತೆ. ಇಲ್ಲಿ ಸಮ್ ಕೊಟ್ಟಿರೋದ್ರಿಂದ ರಾಂಗ್. ಸೊ ಹಾಗಾಗಿ ಫಸ್ಟ್ ಡಯಾಗ್ರಾಮಲ್ಲಿ ರಾಂಗ್ ಆಗಿದೆ ಅಂದರೆ ಸೆಕೆಂಡ್ ಥರ್ಡ್ ಡಯಾಗ್ರಾಮ್ ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿರುತ್ತೆ. ಕಂಪ್ಲೀಟ್ಲಿ ಸೆಕೆಂಡ್ ಕನ್ಕ್ಲೂಷನ್ ರಾಂಗ್. ಸೆಕೆಂಡ್ ಥರ್ಡಲ್ಲಿ ಟ್ರೂ ಆದರೂ ಕೂಡ ಅದು ರಾಂಗೇ ಆಗಿರುತ್ತೆ, ಮತ್ತೇನು ಚೆಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ನೋ ಡಾಗ್ಸ್ ಆರ್ ಕ್ಯಾಟ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಡಾಗ್ಸ್ ಕ್ಯಾಟ್ಸ್ ಇಲ್ಲಿ ಸಪ್ರೇಟ್ ಇದ್ದಾವೆ, ನೋ ಡಾಗ್ಸ್ ಆರ್ ಕ್ಯಾಟ್ಸ್ ಅನ್ನೋದು ಫಸ್ಟ್ ಡಯಾಗ್ರಾಮಲ್ಲಿ ಟ್ರೂ. ಇಲ್ಲಿ ಡಾಗ್ಸ್ ಕ್ಯಾಟ್ಸ್ ಸಪ್ರೇಟ್ ಇದ್ದಾವೆ, ನೋ ಡಾಗ್ಸ್ ಆರ್ ಕ್ಯಾಟ್ಸ್ ಅನ್ನೋದು ಸೆಕೆಂಡ್ ಡಯಾಗ್ರಾಮಲ್ಲೂ ಟ್ರೂ. ಸೊ ಇಲ್ಲಿ ಡಾಗ್ಸ್ ಕ್ಯಾಟ್ಸ್ ಸಪ್ರೇಟ್ ಇದ್ದಾವೆ ಡಯಾಗ್ರಾಮಲ್ಲಿ, ಹಾಗಾಗಿ ನೋ ಕ್ಯಾಟ್ಸ್ ಆರ್ ಡಾಗ್ಸ್ ಅನ್ನೋದು ಕೂಡ ಥರ್ಡ್ ಡಯಾಗ್ರಾಮಲ್ಲಿ ಟ್ರೂ. 3ರಲ್ಲೂ ಟ್ರೂ ಆಗಿದೆ ಅಂದರೆ ಥರ್ಡ್ ಕನ್ಕ್ಲೂಷನ್ ಇಸ್ ಟ್ರೂ ಅಂತ ಕರಿತೀವಿ. ಫೋರ್ತ್ ಒನ್ ಚೆಕ್ ಮಾಡಿರಿ, ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಇದೆ. ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ. ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಡಾಗ್ಸ್ ಮ್ಯಾಮಲ್ಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ಡಾಗ್ಗಳು ಯಾವ ಮ್ಯಾಮಲ್ಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್. ನೋಡ್ರಿ, ನಾನ್ ಅಂದರೆ ಏನು ಅಂತ, ಮ್ಯಾಮಲ್ಸ್ಗಳ ಆಗಿಲ್ಲ ಅಂತೇಳಿದೆ. ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂದರೆ ಇದರ ಮೀನಿಂಗ್ ಏನಂದರೆ ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಮೀನಿಂಗ್ ಕೊಡುತ್ತೆ. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಕೊಡುತ್ತೆ. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಮೀನಿಂಗ್ ಕೊಡುತ್ತೆ. ಸೊ ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಅಂದರೆ ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಡಾಗ್ಸ್ ಮ್ಯಾಮಲ್ಸ್, ಡಾಗ್ಸ್ ಇನ್ಸೈಡ್ ಸರ್ಕಲ್ಲು, ಮ್ಯಾಮಲ್ಸ್ ಔಟ್ಸೈಡ್ ಸರ್ಕಲ್ ಅಂದರೆ ಇನ್ಸೈಡ್ ಟು ಔಟ್ಸೈಡ್ ಕೊಟ್ಟಾಗ ಆಲ್ ಅಂತ ವರ್ಡ್ ಬರಬೇಕು. ಇಲ್ಲಿ ಆಲ್ ಅಂತ ಇದೆ ಅಂದರೆ ಇದು ಟ್ರೂ ಆಗುತ್ತೆ. ಈಗ ಡಾಗ್ಸ್ ಇನ್ಸೈಡು, ಮ್ಯಾಮಲ್ಸ್ ಔಟ್ಸೈಡು, ಇನ್ಸೈಡ್ ಟು ಔಟ್ಸೈಡ್ ಇದ್ದಾಗ ಆಲ್ ಬರಬೇಕು. ಇಲ್ಲಿ ಆಲ್ ಇದೆ ಅಂದರೆ ಟ್ರೂ ಆಗುತ್ತೆ. ಇಲ್ಲಿ ಇನ್ಸೈಡ್ ಟು ಔಟ್ಸೈಡ್ ಇದೆ ಡಾಗ್ಸ್ ಮ್ಯಾಮಲ್ಸು, ಸೊ ಅಲ್ಲಿ ಆಲ್ ಬರಬೇಕು. ಆಲ್ ಇದೆ ಅಂದರೆ ಫೋರ್ತ್ ಕನ್ಕ್ಲೂಷನ್ನು ಟ್ರೂ ಆಗುತ್ತೆ. ನೋಡ್ರಿ, ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾನ್ ಮ್ಯಾಮಲ್ಸ್ ಅಲ್ಲ, ಬರೇ ಮ್ಯಾಮಲ್ಸ್ ಇದೆ ಅಂದರೆ ನೋ ಡಾಗ್ಸ್ ಆರ್ ನಾನ್ ಮ್ಯಾಮಲ್ಸ್ನ ಇನ್ನೊಂದು ಸಿನೋನಿಮ್ ಅಂದರೆ ಅದಕ್ಕೆ ಸಿಮಿಲರ್ ವರ್ಡ್ ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅಂತ ಬರ್ಕೋಬಹುದು. ಆಲ್ ಡಾಗ್ಸ್ ಆರ್ ಮ್ಯಾಮಲ್ಸ್ ಅನ್ನೋದು ಎಲ್ಲದರಲ್ಲೂ ಸರಿ ಆಗುತ್ತೆ ಅಂದರೆ ಥರ್ಡ್ ಒನ್ ಸರಿ ಇದೆ, ಫೋರ್ತ್ ಒನ್ ಸರಿ ಇದೆ ಅಂದರೆ ಓನ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಅಂತ ಆಪ್ಷನ್ ಸಿ ನಲ್ಲಿದೆ. ನೋಡ್ರಿ, ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಾ? ಈ ರೀತಿ ಇದಕ್ಕೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. In a certain coding method, the word question is encoded as domestic. In this coding, what is the code word for response ಅಂತ ಇದೆ. ಕ್ವಶನ್ ಎಂಬ ವರ್ಡನ್ನು ಡೊಮೆಸ್ಟಿಕ್ ಅಂತ ಕೋಡ್ ಮಾಡಿದರೆ ರೆಸ್ಪಾನ್ಸನ್ನು ಯಾವ ರೀತಿ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ QUESTION ಕ್ವಶನ್ ಅಂತ ಇದೆ. ಇದನ್ನು ಡೊಮೆಸ್ಟಿಕ್ DOMESTIC ಡೊಮೆಸ್ಟಿಕ್ ಅಂತ ಕೋಡ್ ಮಾಡಿದರೆ, ಸೊ ರೆಸ್ಪಾನ್ಸ್ ಎಂಬ ವರ್ಡನ್ನು RESPONSE ರೆಸ್ಪಾನ್ಸ್ ಎಂಬುದನ್ನು ಹೇಗೆ ಕೋಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೋಡಿಂಗ್ ಯಾವ ಥರ ಮಾಡಿದ್ದಾರೆ ಅನ್ನೋದು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಯಾವ ರೀತಿ ಕೋಡಿಂಗ್ ಮಾಡಿದರೆ ಅದರ ಮೇಲೆ ಡಿಪೆಂಡ್ ಆಗುತ್ತಿದ್ದು, ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಕ್ಯೂಗೆ ಡಿ, ಯುಗೆ ಓ, ಇಗೆ ಎಮ್ಮು, ಎಸ್ಗೆ ಇ, ಟಿಗೆ ಎಸ್ಸು, ಐಗೆ ನೋಡ್ರಿ ಕ್ವಶನ್ ಟಿ, ಓಗೆ ಐ, ಎನ್ಗೆ ಸಿ ಇದೆ ಅಂದರೆ ಇದೇ ಥರ ಆರಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಯಾವ ರೀತಿ ಕೋಡ್ ಮಾಡ್ತೀರಿ ಅಂತಿದೆ. ಸೊ ಹೀಗೆ ಕೋಡಿಂಗು ಎಮ್ ಇದೆ ಅಂದರೆ ಸೆಕೆಂಡ್ ಲೆಟ್ರ್ ಎಮ್ ಇರೋದು ಎಲ್ಲದರಲ್ಲೂ ಇದೆ, ಲಾಸ್ಟ್ ಲೆಟ್ರ್ ಎಮ್ ಇರೋದು ಎಲ್ಲದರಲ್ಲೂ ಇದೆ. ಆಮೇಲೆ ಎಸ್ಗೆ ನೋಡ್ರಿ 4ನೇ ಅಕ್ಷರ, ಇಲ್ಲಿ ಎಸ್ 4ನೇ ಅಕ್ಷರ, ಇಲ್ಲಿ 4ನೇ ಅಕ್ಷರಕ್ಕೆ ಇ ಇದೆ, ಇಲ್ಲಿ ಥರ್ಡ್ ಲೆಟ್ರ್ ಇ ಇರಬೇಕು, ಎಲ್ಲದರಲ್ಲೂ ಇದೆ. ಸೊ ಅನ್ನೋದಕ್ಕೆ ಐ ಇದೆ ಅಂದರೆ ಇಲ್ಲಿ ಇಲ್ಲಿಂದ 4ನೇ ಅಕ್ಷರ ಐ ಇರಬೇಕು, ಇಲ್ಲಿಂದ 4ನೇ ಅಕ್ಷರ ಐ, 3 ಆಪ್ಷನ್ಸಲ್ಲಿ ಇದೆ. ನೆಕ್ಸ್ಟ್ ಎನ್ಗೆ ಸಿ ಇರಬೇಕು, ಇಲ್ಲಿಂದ ಥರ್ಡ್ ಲೆಟ್ರ್ ಸಿ ಇರಬೇಕು, ಎಲ್ಲದರಲ್ಲೂ 2 ಆಪ್ಷನ್ಸಲ್ಲಿ ಸಿ ಇದೆ. ಸೊ ಎಸ್ಗೆ ಇ ಇರಬೇಕಲ್ಲ, ಥರ್ಡ್ ಲೆಟ್ರ್ ಇ, ಲಾಸ್ಟಿಂದ ಸೆಕೆಂಡ್ ಲೆಟ್ರ್ ಇ ಇರಬೇಕು. ನೋಡ್ರಿ, ಇಲ್ಲಿ ಎಸ್ಗೆ ಇ ಕೋಡಿಂಗ್ ಆಗಿದೆ ಅಂದರೆ ಇಲ್ಲಿ ಎಸ್ಗೆ ಇ ಬರುತ್ತೆ. ಸೊ ಇಲ್ಲಿ ಎಸ್ಗೆ ಇ ಬರುತ್ತೆ ಅಂದರೆ ಲಾಸ್ಟಿಂದ ಸೆಕೆಂಡ್ ಲೆಟ್ರ್ ಇ ಇರಬೇಕು. ಲಾಸ್ಟಿಂದ ಸೆಕೆಂಡ್ ಲೆಟ್ರ್ ಇ ಅನ್ನೋದು ಆಪ್ಷನ್ ಸಿ ನಲ್ಲಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ.
ಈ ರೀತಿ ಪತ್ತೆ ಹಚ್ಬೋದು. ಅಥವಾ ಯಾವ ಥರ ಕೋಡಿಂಗ್ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಆನ್ಸರ್ ಮಾಡ್ಬೋದು. ಅಥವಾ ಈ ರೀತಿ ಆ ಅಕ್ಷರಗಳನ್ನ ನೋಡ್ತಾ ಹೋದ್ರೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಈ ಅಕ್ಷರಕ್ಕೆ ನೋಡ್ರಿ, ಇಲ್ಲಿ ಹೀಗೆ ಎಮ್ ಇದೆ ಅಂದರೆ ಇಲ್ಲಿ ಎಮ್ ಬರಿತಾ ಇದೆ. ಪಿ ಅಕ್ಷರಕ್ಕೆ ನೋಡ್ರಿ, ಅಲ್ಲಿ ಪಿ ಇಲ್ಲ. ಓ ಅಕ್ಷರಕ್ಕೆ ಐ ಇದೆ, ಇಲ್ಲೂ ಐ ಬರಿತಾ ಇದೀನಿ. ಸೊ ಎನ್ ಅಕ್ಷರಕ್ಕೆ ಸಿ ಇದೆ, ಇಲ್ಲಿ ಸಿ ಬರಿತಾ ಇದೀನಿ. ಈ ಅಕ್ಷರಕ್ಕೆ ಎಮ್ ಇದೆ, ಎಮ್ ಬರಿತಾ ಇದೀನಿ. ಸೊ ಫಸ್ಟ್ ಲೆಟ್ರ್ ಗೊತ್ತಿಲ್ಲ, ಆಮೇಲೆ ಫೋರ್ತ್ ಲೆಟ್ರ್ ಗೊತ್ತಿಲ್ಲ. ಸೊ ಫಸ್ಟ್ ಫೋರ್ತ್ ಬಿಟ್ಟು ಎಮ್ ಇ ಐ ಸಿ ಇ ಎಮ್, ಎಮ್ ಫಸ್ಟ್ ಫೋರ್ತ್ ಬಿಟ್ಟು ಫಸ್ಟ್ ಲೆಟ್ರು, ಈ ಫೋರ್ತ್ ಲೆಟ್ರ್ ಬಿಟ್ಟು ಎಮ್ ಇ ಐ ಸಿ ಇ ಎಮ್ ಇರಬೇಕು. ಎಮ್ ಇ ಐ ಸಿ ಇ ಎಮ್ ಅಂತ ಕರೆಕ್ಟ್ ಇದೆ. ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ನಾ? ಈ ರೀತಿ ಹುಡ್ಕೊಂಡು ನಾವು ಆನ್ಸರ್ ಮಾಡ್ಬೇಕು. ಅದು ಪ್ರತಿಯೊಂದು ಅಕ್ಷರಕ್ಕೂ ನೋಡ್ಕೊಂತ ಹೋದ್ರೆ ಆನ್ಸರ್ ಸಿಗುತ್ತೆ. ಕೋಡಿಂಗ್ ಡಿಕೋಡಿಂಗ್. ನೆಕ್ಸ್ಟ್ ಪ್ರಶ್ನೆಯಿಂದ ಸೀರೀಸ್ 4, 5, 8, 13, 14, 17, 22 ಈಸ್ ಕಂಟಿನ್ಯೂಡ್ ಇನ್ ದ ಸೇಮ್ ಪ್ಯಾಟರ್ನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಸೀರೀಸ್. ಈ ಸರಣಿಯೆಲ್ಲ ಕಂಟಿನ್ಯೂ ಮಾಡ್ತಾ ಹೋದ್ರೆ ಈ ಕೆಳಗಿನ ಯಾವ ಸಂಖ್ಯೆ ಆ ಸರಣಿಯಲ್ಲಿ ಬರಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಇದನ್ನ ಕಂಟಿನ್ಯೂ ಮಾಡೋದಂದ್ರೆ, ಫಸ್ಟ್ ನಂಬರ್ 4 ಇದೆ, ಆಮೇಲೆ 5 ಇದೆ, ಆಮೇಲೆ 8 ಇದೆ, ಆಮೇಲೆ 13 ಇದೆ, ಸೊ ಆಮೇಲೆ 14 ಇದೆ, 17 ಇದೆ, 22 ಇದೆ. ಇನ್ನು ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಇದು ಅಸೆಂಡಿಂಗ್ ಆರ್ಡರ್ ಇದೆ ಅಂದರೆ ಅಡಿಷನ್ ರೂಲ್ ಚೆಕ್ ಮಾಡೋಣ. 4 + 1 5 ಆಗುತ್ತೆ. 5 + 3 ಅಂದರೆ 8 ಆಗುತ್ತೆ. 8 + 5 ಅಂದರೆ 13 ಬರುತ್ತೆ. +1 +3 +5 ಬಂತು. ನೆಕ್ಸ್ಟ್ 13 + 1 14 ಆಗುತ್ತೆ. 14 + 3 ಅಂದರೆ 17 ಆಗುತ್ತೆ. 17 + 5 ಅಂದರೆ 22 ಆಗುತ್ತೆ. +1 +3 +5 ಬಂತಲ್ಲ, ಮತ್ತೆ 3 ನಂಬರ್ಸ್ ಅವೇ +1 +3 +5 ಬರುತ್ತೆ. ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. 22 + 1 ಅಂದರೆ 23 ಆಗುತ್ತೆ. ನೆಕ್ಸ್ಟ್ ನಂಬರು 23 + 3 ಕೂಡ್ರಿ 26 ಆಗುತ್ತೆ. 26 + 5 ಕೂಡ್ರಿ 26 + 5 31 ಬರುತ್ತೆ. +1 +3 +5 ಆಯಿತು. ಸೊ ನೆಕ್ಸ್ಟ್ 31 + 1 ಮಾಡಿರಿ 32 ಬರುತ್ತೆ. 32 + 3 ಮಾಡಿರಿ 35 ಬರುತ್ತೆ. ಸೊ 35 + 5 ಮಾಡಿರಿ 35 + 5 ಅಂದರೆ 40 ಬರುತ್ತೆ. ಸೊ ಸಾಕು, ಇಲ್ಲಿಗೆ ಸ್ಟಾಪ್ ಮಾಡಿರಿ. ಇದರಲ್ಲಿ ಯಾವುದು ಈ ಸೀರೀಸಲ್ಲಿ ಬರೋಲ್ಲ ಅಂದರೆ 31 ಇದೆ. ಆಪ್ಷನ್ ಎನಲ್ಲಿ 31 ಬರುತ್ತೆ. 32 ಇದೆ, 32 ಇದೆ ಆಪ್ಷನ್ ಬಿನಲ್ಲಿ. ಆಪ್ಷನ್ ಸಿನಲ್ಲಿ 33 ಇದೆ, ಇಲ್ಲಿ 33 ಇಲ್ಲ. ಆಪ್ಷನ್ ಡಿನಲ್ಲಿ 35 ಇದೆ, 35 ಇದೆ. 31, 32, 35 ಇದ್ದಾವೆ. 31, 32, 35 ಇದೆ. ಇದು 33 ಅನ್ನೋದು ಇಲ್ಲಿ ಕೊಟ್ಟಿರೋ ನಂಬರ್ ಸೀರೀಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಬರಲ್ಲ. ಯಾವ್ದು ಬರಲ್ಲ ಅಂತ ಕೇಳಿದರೆ 33 ಬರಲ್ಲ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. A man started walking from his house towards south. After walking 6 km, turned to his left and walked 5 km. Then he walked further 3 km after turning left. He then turned to his left and continued his walk for 9 km. How far is he away from his house ಅಂತ ಇದೆ. ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ದಕ್ಷಿಣಕ್ಕೆ ನಡೆಯಲು ಪ್ರಾರಂಭಿಸಿದನು. 6 ಕಿಲೋಮೀಟರ್ ನಡೆದ ನಂತರ ಅವನು ತನ್ನ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದನು. ನೋಡ್ರಿ, ಒಬ್ಬ ವ್ಯಕ್ತಿ ಡೈರೆಕ್ಷನ್ ಟೆಸ್ಟ್ ಬಗ್ಗೆ ಇದು ಕ್ವಶನ್ನು. ಮೇಲಿರೋದು ಯಾವಾಗಲೂ ನಾರ್ತ್ ಉತ್ತರ, ಕೆಳಗಿರೋದು ಯಾವಾಗಲೂ ಸೌತ್ ದಕ್ಷಿಣ. ಬಲಭಾಗದಲ್ಲಿ ಬರೋದು ಯಾವಾಗಲೂ ಪೂರ್ವ ಈಸ್ಟ್ ಡೈರೆಕ್ಷನ್, ಎಡಭಾಗದಲ್ಲಿ ಬರೋದು ಯಾವಾಗಲೂ ಪಶ್ಚಿಮ ವೆಸ್ಟ್ ಡೈರೆಕ್ಷನ್. ಇದು ಅವನ ಮನೆ ಅಂತ ತಗೊಳ್ಳೋಣ, ಮಧ್ಯದ್ದೇ ಅವನ ಮನೆ. ಸೊ ಆ ವ್ಯಕ್ತಿ ಅವನ ಮನೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಮನೆಯಿಂದ ಸ್ಟಾರ್ಟ್ ಮಾಡಿ ಫಸ್ಟು ದಕ್ಷಿಣಕ್ಕೆ ನಡೆಯಲು ಪ್ರಾರಂಭಿಸಿದನು. 6 ಕಿಲೋಮೀಟರ್ ನಡೆದ ನಂತರ ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡೀತಾನೆ. ಇಲ್ಲಿಂದ 6 ಕಿಲೋಮೀಟರ್ ನಡೆದ ನಂತರ ತನ್ನ ಎಡಕ್ಕೆ ತಿರುಗಿ ಅಂತಿದೆ. ನೋಡಿ, ಲೆಫ್ಟ್ ರೈಟ್ ಕಾಂಬಿನೇಷನ್ ಪ್ರತಿ ಪ್ಲೇಸ್ ಹತ್ರ ಬರ್ಕೊಂಡ್ರೆ ನಮಗೆ ಕನ್ಫ್ಯೂಷನ್ ಆಗಲ್ಲ. ಲೆಫ್ಟ್ ರೈಟ್ ಅಂತ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಂಡು ಎಡಕ್ಕೆ ಅಂದರೆ ಈ ಕಡೆ ತಿರುಗಿ 5 ಕಿಲೋಮೀಟರ್ ನಡೆದನು ಅಂತಿದೆ. 5 ಕಿಲೋಮೀಟರ್ ದೂರ ನಡೀತಾನೆ. 5 ಸಂಖ್ಯೆ ಬಲಿತೀವಿ. ನಂತರ ಅವನು ಎಡಕ್ಕೆ ತಿರುಗಿ ಅಂದರೆ ನೋಡ್ರಿ, ಪೂರ್ವಕ್ಕೆ ಮುಖ ಇದೆ, ಎಡಕ್ಕೆ ಅಂದರೆ ಮೇಲೆ ಹೋಗ್ಬೇಕು. ಎಡಕ್ಕೆ ತಿರುಗಿ ನಂತರ 3 ಕಿಲೋಮೀಟರ್ ನಡೆದನು ಅಂತಿದೆ. 6 ಇದೆಯಲ್ಲ, 3 ಕಿಲೋಮೀಟರ್ ಅಂದರೆ ಚಿಕ್ಕದು ಬರೀಬೇಕು, 3 ಕಿಲೋಮೀಟರ್. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ನಡಿಗೆಯನ್ನು. 9 ಕಿಲೋಮೀಟರ್ ಎಡಕ್ಕೆ ಅಂದರೆ ಈ ಕಡೆ ಬರಬೇಕು. 9 ಕಿಲೋಮೀಟರ್ ಅಂದರೆ 5 ಇದೆ ಅಂದರೆ ಇಲ್ಲಿಂದ ಇನ್ನು 4 ಕಿಲೋಮೀಟರ್ ಎಕ್ಸ್ಟ್ರಾ ಇರ್ಬೇಕು. ಇದು 5, ಈ ಕಡೆ 4 ಅಂದರೆ 9 ಆಗುತ್ತೆ. 9 ಕಿಲೋಮೀಟರ್ ನಡೆದನು. ಸೊ ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ, ಈ ಮನೆಯಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ಮನೆಯಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇದು 3 ಇದೆ. ಟೋಟಲ್ 6ರಲ್ಲಿ ಇದು 3 ಇದೆ ಅಂದರೆ ಈ ಭಾಗದಲ್ಲಿ 3 ಇದೆ, ಇದು 4 ಇದೆ ಅಂದರೆ ಇದು ಲಂಬಕೋನ ತ್ರಿಭುಜಾಕಾರದಲ್ಲಿ ಆಗುತ್ತೆ. ಇದು 3 ಇದೆ, 4 ಇದೆ ಅಂದರೆ ಇದು ವಿಕರಣದ ಅಳತೆ ಕಂಡುಹಿಡಿಬೇಕು. ಪೈಥಾಗೋರಸ್ ಥಿಯರಂ ಪ್ರಕಾರ 3, 4, 5 ಜೊತೆಗೆ ಇಲ್ಲೊಂದು ಸಂಖ್ಯೆ, 4 ಜೊತೆಗೆ ಇರೋ ಸಂಖ್ಯೆ ಅಂದರೆ 5. ಮನೆಯಿಂದ 5 ಕಿಲೋಮೀಟರ್ ದೂರ ಇದ್ದಾನೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಅಥವಾ ನಿಮಗೆ ಈ ಮೆಥಡ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಇದಕ್ಕೆ ಹೆಂಗೆ ಅಂದರೆ,
ಆ ಕಡೆ ಈ ಕಡೆ ಟರ್ನ್ ಆಗೋದು ಗೊತ್ತಾಗಲ್ಲ ಅಂದ್ರೆ ಸೊ ಫಸ್ಟ್ ಇಷ್ಟೇ ಚಿಕ್ಕ ಡಯಾಗ್ರಾಮ್ ಬರ್ಕೊಳ್ರಿ. ಇದು ಮೇಲ್ಗಡೆ ಉತ್ತರ ದಿಕ್ಕು, ಕೆಳಗಡೆ ದಕ್ಷಿಣ ದಿಕ್ಕು, ಬಲಭಾಗದಲ್ಲಿ ಪೂರ್ವ ದಿಕ್ಕು, ಎಡಭಾಗದಲ್ಲಿ ಪಶ್ಚಿಮ ದಿಕ್ಕು ಬರ್ಕೊಂಡು ಉತ್ತರ ದಿಕ್ಕಿಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ರೈಟ್ ಕಾಂಬಿನೇಷನ್ನ ಪ್ರತಿ ದಿಕ್ಕತ್ರ ಈ ರೀತಿ ಬರ್ಕೊಂಡು ಆಮೇಲೆ ಕ್ವಶನ್ ಹೋದ್ರಿ. ಸೊ ಅವನು ತನ್ನ ಮನೆಯಿಂದ ಸ್ಟಾರ್ಟ್ ಮಾಡಿ ಯಾವ ದಿಕ್ಕಿನ ಕಡೆಗೆ ಹೋಗ್ತಾನೆ, ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡೀತಾನೆ ಅಂದರೆ ದಕ್ಷಿಣದ ಹತ್ರ 6 ಸಂಖ್ಯೆ ಬರೀತೀವಿ. ಅಲ್ಲಿಂದ ಎಡಕ್ಕೆ ತಿರುಗಿ ಅಂದರೆ ದಕ್ಷಿಣದಿಂದ ಎಡ ಅಂದರೆ ಪೂರ್ವಕ್ಕೆ 5 ಕಿಲೋಮೀಟರ್ ನಡೀತಾನೆ ಅಂದರೆ 5 ಸಂಖ್ಯೆ ಬರ್ಕೊಡ್ರಿ ಅಷ್ಟೇ. ನಂತರ ಅವನು ಎಡಕ್ಕೆ ತಿರುಗಿದ ನಂತರ 3 ಕಿಲೋಮೀಟರ್, ಇಲ್ಲಿಂದ ಎಡಕ್ಕೆ ಅಂದರೆ ಉತ್ತರ 3 ಕಿಲೋಮೀಟರ್ ಹಿಡಿದರೆ 3 ಸಂಖ್ಯೆ ಬರೀತಾನೆ. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ಅಂದರೆ ಇಲ್ಲಿಂದ ಎಡ ಅಂದರೆ ಪಶ್ಚಿಮ 9 ಕಿಲೋಮೀಟರ್ ದೂರ ಹೋಗ್ತಾನೆ, 9 ಸಂಖ್ಯೆ ಬರೀತೀನಿ. ಇವಾಗ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ನಂಬರ್ಸ್ ಮೈನಸ್ ಮಾಡಬೇಕು. ಆಪೋಸಿಟ್ ಅಂದರೆ ಉತ್ತರಕ್ಕೆ ವಿರುದ್ಧ ದಿಕ್ಕು ದಕ್ಷಿಣ, ಪೂರ್ವಕ್ಕೆ ವಿರುದ್ಧ ದಿಕ್ಕು ಪಶ್ಚಿಮ. ಆಪೋಸಿಟ್ ಡೈರೆಕ್ಷನ್ ನಂಬರ್ಸ್ನ ಮೈನಸ್ ಮಾಡ್ಬೇಕಂದ್ರೆ ಸೊ ನೋಡ್ರಿ, ಈ 5ಅನ್ನ ಈ 9ರಲ್ಲಿ ಮೈನಸ್ ಮಾಡ್ರಿ 4 ಉಳಿಯುತ್ತೆ. ಉಳಿಯೋ ಸಂಖ್ಯೆ 2ರಲ್ಲಿ ದೊಡ್ಡದು ಯಾವ್ದಿರುತ್ತೆ ಅಲ್ಲಿ ಬರಿಬೇಕು. 9 ದೊಡ್ಡದು ಇಲ್ಲಿ ಬರಿಬೇಕು ಉಳಿಯೋ ಸಂಖ್ಯೆ. 9ರಲ್ಲಿ 5 ಮೈನಸ್ ಮಾಡ್ರಿ 4 ಉಳಿಯುತ್ತೆ. ಈ 6ಅಲ್ಲಿ ಆಪೋಸಿಟ್ ಡೈರೆಕ್ಷನ್ 3 ಮೈನಸ್ ಮಾಡ್ರಿ ಇನ್ನು 3 ಉಳಿಯುತ್ತೆ. ಉಳಿಯೋ ಸಂಖ್ಯೆ ದೊಡ್ಡದು ಯಾವ್ದಿರುತ್ತೆ ಅಲ್ಲಿ ಬರಿಬೇಕು. ವಿರುದ್ಧ ದಿಕ್ಕಲ್ಲಿರೋ ಸಂಖ್ಯೆಗಳನ್ನು ಮಾತ್ರ ಮೈನಸ್ ಮಾಡ್ತೀವಿ, ಬಟ್ ಅಕ್ಕಪಕ್ಕದ ದಿಕ್ಕುಗಳಲ್ಲಿರೋ ಸಂಖ್ಯೆ ಮೈನಸ್ ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಪಶ್ಚಿಮ ದಿಕ್ಕ ಹತ್ರ 4 ಉಳ್ಕೊಂಡಿದೆ, ದಕ್ಷಿಣ ದಿಕ್ಕ ಹತ್ರ 3 ಉಳ್ಕೊಂಡಿದೆ ಅಂದರೆ ಯಾವುದೇ 2 ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದು ಬಂದರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರ್ಬೇಕು, ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೆ. ಅಕಾರ್ಡಿಂಗ್ ಟು ಪೈಥಾಗೋರಸ್ ತ್ರಿವಳಿಗಳು ಅಂತ ಬರುತ್ತೆ. 3, 4, 5 ಅನ್ನೋದು ಪೈಥಾಗೋರಸ್ ತ್ರಿವಳಿ ಆಗಿರುತ್ತೆ. ಒಂದು ಸೈಡ್ 3 ಮತ್ತೊಂದು ಸೈಡ್ 4 ಇದೆ ಅಂದರೆ ಡೈರೆಕ್ಟಾಗಿ ಆನ್ಸರು 5 ಕಿಲೋಮೀಟರ್ ಇರುತ್ತೆ ಮನೆಯಿಂದ ಅವನಿರ್ತಕ್ಕಂಥ ಪ್ಲೇಸು ಅಂತ ಹೇಳ್ಬೋದು. 5 ಕಿಲೋಮೀಟರ್ ಆಪ್ಷನ್ ಸಿ ಅಂತ ಹೇಳ್ಬೋದು. ಒಂದು ವೇಳೆ ಈ ಪೈಥಾಗೋರಸ್ ಟ್ರಿಪ್ಲೆಟ್ ನೆನಪಿಲ್ಲ ಅಂದರೆ ನೀವು ಇಲ್ಲಿ ಉಳಿದಿರೋ 2 ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕ್ರಿ. 3ಗೆ ಸ್ಕ್ವೇರ್ ಹಾಕ್ರಿ, ಆಮೇಲೆ 4ಗೆ ಸ್ಕ್ವೇರ್ ಹಾಕಿ ಕೂಡ್ರಿ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, ಇವೆರಡೂ ಕೂಡಿದಾಗ 25 ಬರುತ್ತೆ. 25ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ 5 ಬರುತ್ತಲ್ಲ, ಅವನ ಮನೆಯಿಂದ 5 ಕಿಲೋಮೀಟರ್ ದೂರ ಇದ್ದಾನೆ ಅಂತ ಈ ಮೆಥಡೆಲ್ಲ ಆನ್ಸರ್ ಮಾಡ್ಬೋದು ಪೈಥಾಗೋರಸ್ ತ್ರಿವಳಿ ನೆನಪಿಲ್ಲದೆ ಇದ್ದರೆ. ಓಕೆನಾ, ಅರ್ಥ ಆಯ್ತಾ? ಈ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿದದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. In a post office, stamps of 3 different denominations of 7, 8 and 10 are available. The exact amount for which one cannot buy stamps is ಅಂತ ನೋಡಿ. ಒಂದು ಅಂಚೆ ಕಚೇರಿಯಲ್ಲಿ 7 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಮುಖಬೆಲೆಯ 3 ಅಂಚೆ ಚೀಟಿಗಳು ಲಭ್ಯ ಇದ್ದಾವೆ. ಒಬ್ಬರು ಅಂಚೆ ಚೀಟಿಗಳನ್ನು ಖರೀದಿಸಲು ಸಾಧ್ಯವಾಗದ ನಿಖರವಾದ ಮೊತ್ತ ಯಾವುದು ಅಂತ. ಸೊ 7 ರೂಪಾಯಿ ಒಂದು ಪೋಸ್ಟ್ ಸ್ಟ್ಯಾಂಪ್ ಇದೆ, 8 ರೂಪಾಯಿ ಸ್ಟ್ಯಾಂಪ್ ಇದೆ, 10 ರೂಪಾಯಿ ಸ್ಟ್ಯಾಂಪ್ ಇದೆ. ಇಲ್ಲಿರೋ ಯಾವ ಅಮೌಂಟಿಂದ ಅಂಚೆ ಚೀಟಿನ ಖರೀದಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 19 ರೂಪಾಯಿ ಇದೆ ಅಂದರೆ ನಾವು 10 ರೂಪಾಯಿದು ಒಂದು ಸ್ಟಾಂಪ್ ತಗೋಬೋದು, 8 ರೂಪಾಯಿದು ಒಂದು ಸ್ಟಾಂಪ್ ತಗೋಬೋದು. ಸೊ 10 ರೂಪಾಯಿದು ಒಂದು ಅಂದರೆ 10 ರೂಪಾಯಿ ಆಗುತ್ತೆ, 8 ರೂಪಾಯಿದು ಒಂದು ಅಂದರೆ 8 ಆಗುತ್ತೆ, 10 + 8 18 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ 19 ರೂಪಾಯಿ ಇದೆ ಅಂದರೆ ಇನ್ನೂ 1 ರೂಪಾಯಿ ಚೇಂಜ್ ಉಳಿಯುತ್ತೆ. ಈ ಥರ ಉಳಿಬಾರ್ದು. ಸೊ 19 ರೂಪಾಯಿ ಯೂಸ್ ಮಾಡ್ಕೊಂಡ್ರೆ ಸ್ಟಾಂಪ್ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. 20 ರೂಪಾಯಿ ಇದ್ರೆ ಮಾಡ್ಬೋದಾ ನೋಡಿ. 20 ರೂಪಾಯಿ ಇದೆ ಅಂದರೆ ಸ್ಟಾಂಪ್ ಕೊಡ್ರಿ ಅಂದರೆ ಅವ್ನು ಏನು ಮಾಡ್ತಾನೆ, 10 ರೂಪಾಯಿದವ 2 ಸ್ಟಾಂಪ್ ಕೊಡ್ತಾನೆ, 20 ರೂಪಾಯಿ ಕರೆಕ್ಟ್ ಆಗುತ್ತೆ. 10 ರೂಪಾಯಿದವ 2 ಸ್ಟಾಂಪ್ ತಗೊಂಡ್ರೆ 20 ರೂಪಾಯಿ ಕರೆಕ್ಟ್ ಆಗುತ್ತೆ. ಈ ಅಮೌಂಟಿಂದ ಅಂಚೆ ಚೀಟಿನ ಖರೀದಿ ಮಾಡ್ಬೋದು. ಸೊ 23 ರೂಪಾಯಿ ಇದೆ ಅಂದರೆ 23 ರೂಪಾಯಿ ಇದೆ ಅಂದರೆ ಏನು ಮಾಡ್ತಾನೆ, 23 ರೂಪಾಯಿ ಇದೆ ಅಂದ್ರೆ ಸೊ ಇಲ್ಲಿ 23 ರೂಪಾಯಿ ಇದ್ರೆ 8 ರೂಪಾಯಿದವ 2 ತಗೊಳ್ರಿ 16 ರೂಪಾಯಿ ಆಗುತ್ತೆ. 8 ರೂಪಾಯಿ 2 ಅಂಚೆ ಚೀಟಿ ಕೊಡ್ತಾನೆ ನಿಮಗೆ. ಆಮೇಲೆ 7 ರೂಪಾಯಿದು ಒಂದು ಕೊಡ್ತಾನೆ, 7 ರೂಪಾಯಿದು ಒಂದು ಅಂದರೆ 7 ರೂಪಾಯಿ ಆಗುತ್ತೆ. 8 ರೂಪಾಯಿದವ 2 ಅಂಚೆ ಚೀಟಿಗಳು, ಆಮೇಲೆ 7 ರೂಪಾಯಿದು ಒಂದು ಕೊಡ್ತಾನೆ. 16 + 7 ಅಂದರೆ 23 ರೂಪಾಯಿ ಕರೆಕ್ಟ್ ಆಗುತ್ತೆ ನೋಡಿ. 23 ರೂಪಾಯಿ ಇತ್ತು ಅಂದರೆ ನೀವು ಅಂಚೆ ಚೀಟಿ ಖರೀದಿ ಮಾಡ್ಬೋದು. 8 ರೂಪಾಯಿದವ 2 ಅಂದರೆ 16 ರೂಪಾಯಿ ಆಗುತ್ತೆ. 7 ರೂಪಾಯಿದು ಒಂದು ಅಂದರೆ 7 ಆಗುತ್ತೆ. 16 + 7 23 ರೂಪಾಯಿ ಆಗುತ್ತೆ. ಸೊ 23 ರೂಪಾಯಿ ಇಟ್ಕೊಂಡು ಹೋದ್ರೆ ಅಂಚೆ ಚೀಟಿನ ಖರೀದಿ ಮಾಡ್ಬೋದು. ಸೊ 29 ರೂಪಾಯಿ ಇದ್ರೆ ಖರೀದಿ ಮಾಡ್ಬೋದಾ ಅಂತ ನೋಡ್ರಿ. 29 ರೂಪಾಯಿ ಇತ್ತು ಅಂದ್ರೆ ನೋಡ್ರಿ ಅಂಚೆ ಚೀಟಿ ಖರೀದಿ ಮಾಡಕ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಸೊ 10 ರೂಪಾಯಿದ 2 ಮಾಡ್ಬೋದು, ಇಲ್ಲ 10 ರೂಪಾಯಿದ 1, 8 ರೂಪಾಯಿದ 2. ಸೊ ಎಲ್ಲ 29 ರೂಪಾಯಿ ಇದ್ರೆ ಮಾಡಕ್ಕೆ ಬರುತ್ತೆ ನೋಡ್ರಿ. 7 ರೂಪಾಯಿದ 3 ತಗೊಂಡ್ರೆ 21 ರೂಪಾಯಿ ಆಗುತ್ತೆ. ಆಮೇಲೆ 8 ರೂಪಾಯಿದ 1 ತಗೊಂಡ್ರೆ 8 ರೂಪಾಯಿ ಆಗುತ್ತೆ. ಸೊ 21 + 8 ಕೂಡ್ರಿ 29 ರೂಪಾಯಿ ಕರೆಕ್ಟ್ ಆಗುತ್ತೆ. 29 ರೂಪಾಯಿ ಇತ್ತು ಅಂದ್ರೆ 7 ರೂಪಾಯಿದ 3, 8 ರೂಪಾಯಿದ 1 ಸೇರಿ 29 ರೂಪಾಯಿ ಆಗುತ್ತೆ. ಇದರಿಂದ ಅಂಚೆ ಚೀಟಿ ಖರೀದಿ ಮಾಡ್ಬೋದು. ಯಾವ್ದ್ರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಪ್ಷನ್ ಎ ಇದಕ್ಕೆ ಆನ್ಸರ್ ಮಾಡ್ಬೇಕು. 19 ರೂಪಾಯಿ ಇಟ್ಕೊಂಡೋದ್ರೆ ಅಂಚೆ ಚೀಟಿ ಖರೀದಿ ಮಾಡ್ಲಿಕ್ಕೆ ಬರಲ್ಲ ಅಂತ. ಚೇಂಜ್ ಉಳಿಯುತ್ತೆ, ಬಟ್ ಚೇಂಜ್ ಉಳಿದಂಗೆ ಖರೀದಿ ಮಾಡ್ಬೇಕಂದ್ರೆ ಸೊ ಆಪ್ಷನ್ ಬಿ, ಸಿ, ಡಿ ಕರೆಕ್ಟ್ ಆಗ್ತವೆ.
ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ವಿಚ್ ಈಸ್ ದ ನಂಬರ್ ದಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್? ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದರೆ ವೆರಿ ಸಿಂಪಲ್. ಇದು ಏರಿಕೆ ಕ್ರಮದಲ್ಲಿದೆ ಅಂದರೆ 2ಕ್ಕೆ 4 ಕೂಡ್ರೆ 6 ಬರುತ್ತೆ. ಸೊ ಈ 6ಕ್ಕೆ 6 ಕೂಡಿದಾಗ 12 ಬರುತ್ತೆ. 12ಕ್ಕೆ 8 ಕೂಡಿದಾಗ 20 ಬರುತ್ತೆ. ಸೊ 20ಕ್ಕೆ 10 ಕೂಡಿದಾಗ 30 ಬರುತ್ತೆ. 30ಕ್ಕೆ 12 ಕೂಡ್ರಿ 42 ಬರುತ್ತೆ. 42ಕ್ಕೆ 14 ಕೂಡ್ರೆ 56 ಬರುತ್ತೆ. ಸೊ 4, 6, 8, 10, 12, 14 ಇವೆಲ್ಲ ಸಮಸಂಖ್ಯೆಗಳಾಗಿರೋದ್ರಿಂದ ಸೊ 56 ನಂತರ ಬರೋ ಸಮಸಂಖ್ಯೆ ಅಂದರೆ 14 ನಂತರ ಬರೋ ಸಮಸಂಖ್ಯೆ 16 ಕೂಡ್ಕೋಬೇಕು. ಸೊ 56ಕ್ಕೆ 16ನ್ನ ಕೂಡ್ರಿ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 72 ಬರುತ್ತೆ. ಈ ಸರಣಿಯಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ನಂಬರ್ 72 ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಇವೆಲ್ಲ ಪ್ರಶ್ನೆಗಳ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆ ಬೇರೆ ಗ್ರೂಪ್ಸಲ್ಲಿ, ಸ್ಟೇಟಸ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳಲ್ಲಿ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ್ನು ಬೇರೆ ಬೇರೆ ಕ್ವಶನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.